भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु हीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणभोगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्वरम् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವಿಘ್ನೇಶ್ವರ ಅಂತರ್ಗತ ಭಾರತೀಯರುಗಳ ಮುಖ್ಯ ಪ್ರಾಣಾಂತರ್ಗತ ವಿಶ್ವಭರ ರೂಪಿ ಪರಮಾತ್ಮ ಭಿನ್ನನಾದ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಸ್ವಲ್ಪ ಹೊತ್ತು ನಡೆಸುವ ಪ್ರಯತ್ನವನ್ನು ಮಾಡುತ್ತೇನೆ. ವಿಷ್ಣು ಸಹಸ್ರನಾಮ ಸಾಟಿ ಇಲ್ಲದ ನಾಮ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸ್ತೋತ್ರ ಸಾಹಿತ್ಯದಲ್ಲಿ ಇವತ್ತು ಈ ಸ್ತೋತ್ರಕ್ಕೆ ಸಾಟಿಯಾದಂಥ ಇನ್ನೊಂದು ಸ್ತೋತ್ರ ಇಲ್ಲ ಅಂತ ಹೇಳಬೇಕು. ಅಷ್ಟು ಅದ್ಭುತವಾದಂತಹ ಬಹಳ ಶ್ರೇಷ್ಠವಾದಂಥ ಒಂದು ಶಾಸ್ತ್ರ. ಯಾಕೆಂದರೆ ಇದರ ಬಗ್ಗೆ ಹೇಳುವಾಗ ಕೃಷ್ಣ ಪರಮಾತ್ಮನೇ ಹೇಳಿದ ಮಾತು. ಕೃಷ್ಣ ಇದಕ್ಕೋಸ್ಕರವೇನೆ ಒಮ್ಮೆ ಏನಾಗುತ್ತೆ, ಮಹಾಭಾರತದಲ್ಲಿ ಇಡೀ ಕೌರವರನ್ನು ಸಂಹಾರ ಮಾಡಿ ಆದಮೇಲೆ ಪಾಂಡವರು ರಾಜ್ಯಭಾರವನ್ನು ಮಾಡಿಕೊಂಡು ಖುಷಿ ಖುಷಿಯಾಗಿ ಸಂತೋಷದಿಂದ ಇದ್ದರಂತೆ. ಪಾಂಡವರೆಲ್ಲ ಆನಂದದಿಂದ ಇದ್ದಾರೆ. ಎಲ್ಲ ಪಾಂಡವರು ಖುಷಿಯಾಗಿ ಆನಂದದಲ್ಲಿ ಇರುವಾಗ ಕೃಷ್ಣ ಪರಮಾತ್ಮ ಮಾತ್ರ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದಂತೆ ಕೃಷ್ಣ. ಇದು ಬಹಳ ವಿಚಿತ್ರವಾದ ಘಟನೆ ಮಹಾಭಾರತದಲ್ಲಿ. ಯಾಕೆಂದರೆ ಕೃಷ್ಣ ಎಲ್ಲರೂ ಅಳುವಾಗಲೂ ಕೂಡ ನಗನಗುತ್ತಾ ಇರುವಂಥ ವ್ಯಕ್ತಿಯವರು. ಆದರೆ ಪಾಂಡವರೆಲ್ಲರೂ ಕೂಡ ನಗನಗುತ್ತಾ ಇರುವ ಕಾಲದಲ್ಲಿ ಅವನೊಬ್ಬ ಅಳ್ತಾ ಇದ್ದ ಅಂದರೆ ಏನೋ ಇದು ವಿಚಿತ್ರ ಅಂತ ಅನಿಸುತ್ತೆ ಒಂದು ಸರ್ತಿ. ಯಾಕಪ್ಪ ಹೀಗೆ ಮಾಡಿದ? ಅದಕ್ಕೆ ಧರ್ಮರಾಜ ನೋಡ್ತಾನೆ. ಕೃಷ್ಣನ ಬಳಿಗೆ ಹೋಗಿ ಕೇಳ್ತಾನಂತೆ ಧರ್ಮರಾಜ, ಕೃಷ್ಣ ನಾವೆಲ್ಲ ಅಳುವಾಗಲೂ ನಗುತ್ತಾ ಇದ್ದವನು ನೀನು, ಆದರೆ ನಾವೆಲ್ಲ ನಗುತ್ತಾ ಇದ್ದೀವಿ, ನೀನು ಯಾಕೆ ಅಳ್ತಾ ಇದ್ದೆ ಕೃಷ್ಣ ಅಂತ ಹೇಳಿ. ಧರ್ಮರಾಜನಿಗೆ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಈಗಲೂ ನಾನು ಅಳದೇ ಇದ್ದರೆ ಮತ್ತೆ ಯಾವಾಗ ಅಳಬೇಕು ನಾನು ಅಂತ ಕೇಳ್ತಾನೆ. ಈಗ ಅಳದಿದ್ರೆ ಇನ್ಯಾವಾಗ ಅಳಬೇಕು ನಾನು? ಇವನಿಗೆ ಅರ್ಥವೇ ಆಗಲ್ಲ ಧರ್ಮರಾಜನಿಗೆ. ಕೃಷ್ಣ ಹೇಳಿದ, ಈಗ ಅಳಲಿಲ್ಲ ಇನ್ಯಾವಾಗ? ಅದಕ್ಕೆ ಅವನು ಕೇಳಿ, ನಿನ್ನ ಒಗಟಿನ ಮಾತು ನನಗೆ ಅರ್ಥ ಆಗಲ್ಲ, ಬಿಡಿಸಿ ಹೇಳು ಕೃಷ್ಣ ಅಂತ ಕೇಳಿದ. ಬಿಡಿಸಿ ಹೇಳು ಕೃಷ್ಣ ಅಂದಾಗ ಕೃಷ್ಣ ಹೇಳ್ತಾನೆ, ಯುದ್ಧ ಎಲ್ಲ ಮುಗಿದಿದೆ, ಆದರೆ ಉತ್ತರಾಯಣ ಪರ್ವಕಾಲ ಇನ್ನೇನು ಕೆಲವೇ ದಿನದಲ್ಲಿ ಆರಂಭ ಆಗತ್ತೆ. ಅದು ಯಾವಾಗ ಉತ್ತರಾಯಣ ಬರುತ್ತೋ ಆಗ ನಾನು ಪ್ರಾಣತ್ಯಾಗ ಮಾಡಬೇಕು ಅಂತ ಶರಪಂಜರದಲ್ಲಿ ಮಲಗಿದಂತಹ ಮುದುಕ ಭೀಷ್ಮ ಯೋಚನೆ ಮಾಡ್ತಾ ಇದ್ದಾನೆ. ಅವನಿನ್ನು ಸಾಯ್ತಾನಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆ, ಅದಕ್ಕೆ ನಾನು ಕಣ್ಣೀರು ಹಾಕ್ತಾ ಇದ್ದೇನೆ ಅಂತ ಕೃಷ್ಣ ಹೇಳಿದ. ಅದಕ್ಕೆ ಅಳ್ತಾ ಇದ್ದೇನೆ ಅಂತ. ಧರ್ಮ
ಭೀಷ್ಮಾಚಾರ್ಯರು ಕೂಡ ಎಲ್ಲಿದ್ದಾರೆ ಅಂದರೆ ಶರಪಂಜರದಲ್ಲಿ ಮಲಗಿದ್ದಾರೆ. ಮನೆಯಲ್ಲೇ ಯಾರಾದರೂ ಹಾಸಿಗೆ ಹಿಡಿದಿದ್ದಾರೆ ಅಂತಾದರೆ ದೇವರೇ ಇವರ ನರಕ ನೋಡ್ಲಿಕ್ಕಾಗಲ್ಲಪ್ಪ, ದೇವರೇ ಆದಷ್ಟು ಬೇಗ ಕರ್ಕೊಂಡ್ಬಿಡಿ ಇವರನ್ನ ಅಂತ ನಾವೇ ಹೇಳ್ತಿರ್ತೀವಿ. ಅಂಥದ್ರಲ್ಲಿ ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲಗಿ ಅದೆಲ್ಲ ಮೈಗೆ ಚುಚ್ಚಿ ರಕ್ತ ಹರಿದು ಹಿಂಸೆ ಪಟ್ಟುಕೊಂಡು ಒದ್ದಾಡಿಕೊಂಡು ಇನ್ನೆಷ್ಟು ದಿವಸ ಬದುಕಬೇಕು ಕೃಷ್ಣ, ಹೋಗ್ಲಿ ಬಿಡು ಪಾಪ ಅಂತ ಧರ್ಮರಾಜ ಹೇಳಿದ್ದಂತೆ. ಧರ್ಮರಾಜ ಹೇಳಿದರೆ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಭೀಷ್ಮಾಚಾರ್ಯರು ಸಾಯೋದು ಅಂತ ಹೇಳಿದರೆ ಯಾರೋ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಸಾಯೋದು ಅಂತ ಅರ್ಥ ಅಲ್ಲಪ್ಪ. ಭೀಷ್ಮಾಚಾರ್ಯರು ಸಾಯೋದು ಅಂತ ಹೇಳಿದರೆ ಒಂದು ದೊಡ್ಡ ಜ್ಞಾನದ ನಿಧಿ, ಜ್ಞಾನದ ರಾಶಿ ಹೋಗೋದು ಅಂತ ಅರ್ಥ. ಭೀಷ್ಮ ಹೋಗೋದಕ್ಕೆ ನನಗೆ ದುಃಖ ಇಲ್ಲ, ಭೀಷ್ಮನ ಜೊತೆಗೆ ಅವನ ಇಡೀ ಜೀವನದಲ್ಲಿ ಒಟ್ಟು ಆಯುಷ್ಯ 800 ವರ್ಷ ಅಂತ ಆದರೆ ಅವನ ವಿದ್ಯಾರ್ಥಿ ಜೀವನ ಎಷ್ಟು ಅಂದರೆ 525 ವರ್ಷಗಳ ಕಾಲ ನಿರಂತರ ಅಧ್ಯಯನ ಮಾಡಿದ್ದಾನೆ. ಆ ಅಧ್ಯಯನದ ವಿದ್ಯೆ ಇದೆ ಅಲ್ವ, ಜ್ಞಾನ, ಆ ಜ್ಞಾನ ಅವನ ಜೊತೆಗೆ ಹೋಗುತ್ತಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆಯಪ್ಪ. ಆದ್ರಿಂದ ಆ ಜ್ಞಾನಕ್ಕೋಸ್ಕರ ನಾನು ಪರಿತಪಿಸ್ತಾ ಇದ್ದೇನೆ. ಯಾಕೆ ಬೇರೆ ಯಾವುದೂ ಅಲ್ಲ ನನಗೆ, ಅದು ಜ್ಞಾನ ಮಾತ್ರ ಶ್ರೇಷ್ಠ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಲ್ಲ ಕಡೆಯಲ್ಲೂ ಜ್ಞಾನಕ್ಕೆ ಮಹತ್ವ ಕೊಟ್ಟಿದ್ದಾನೆ ಪರಮಾತ್ಮ, ಯಾವುದ್ಯಾವುದಕ್ಕೂ ಮಹತ್ವ ಕೊಡಬೇಡಿ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಯುಕ್ತಿ ಮಲ್ಲಿಕಾ ಅನ್ನುವ ಗ್ರಂಥದಲ್ಲಿ, ಒಬ್ಬ ವ್ಯಕ್ತಿಗೆ ಮಹತ್ವವನ್ನು ಕೊಡಬೇಕು ಅಂದರೆ ಯಾಕೆ ಕೊಡಬೇಕು? ಮಹತ್ವಂಚ ಗುಣೇನೈವ ನಾಕಾರೇಣ ಧನೇನವ ಅಂತ ಹೇಳ್ತಾರೆ. ವಾದಿರಾಜರು ಆ ಕಾಲದಲ್ಲಿ ಹೇಳಿದ್ದಾರೆ ಆ ಮಾತನ್ನು. ಅಂದರೆ ಅರ್ಥ ಏನು? ಮಹತ್ವವನ್ನು ಯಾವುದಕ್ಕೆ ಕೊಡಬೇಕು? ಗುಣೇನೈವ. ಗುಣ ಅಂದರೆ ಯಾವುದು? ಜ್ಞಾನವೇ ಗುಣ. ಜ್ಞಾನ ಎಂಬಂತ ಗುಣವನ್ನು ನೋಡಿ ಆ ವ್ಯಕ್ತಿಗೆ ಮಹತ್ವ ಕೊಡಬೇಕು ಹೊರತು ನ ಆಕಾರೇಣ ಧನೇನವ. ಅವನ ಹತ್ರ ದುಡ್ಡಿದೆ ಅಂತ ಅವನಿಗೆ ಮಹತ್ವ ಕೊಡೋದಲ್ಲ. ಆಕಾರೇಣ ಅವನಿಗೇನೇ ಇಲ್ಲ, ವಿದ್ಯೆ ಇಲ್ಲ, ಆದರೂ ಕೂಡ ದೊಡ್ಡದಾಗಿ ನಾಮ ಹಚ್ಕೊಳ್ತಾನೆ, ಏನು ದೊಡ್ಡದಾಗಿ ಜುಟ್ಟು ಬಿಟ್ಟಿದ್ದಾನೆ, ಒಳ್ಳೆ ದಪ್ಪಗಿದ್ದಾನೆ, ಆಕಾರ ನೋಡ್ಲಿಕ್ಕೆ ಚೆನ್ನಾಗಿ, ಇದಲ್ಲ ವಾದಿರಾಜರು ಹೇಳ್ತಾರೆ. ಆದ್ರಿಂದ ಮಹತ್ವ ಕೊಡಬೇಕಾದದ್ದು ಜ್ಞಾನಕ್ಕೆ ಅಂತ. ಅದರಿಂದ ಜ್ಞಾನ ನಾಶ ಆಗತ್ತೆ. ಆದ್ರಿಂದ ನನಗೆ ದುಃಖ ಆಗ್ತಾ ಇದೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಈ ಮಾತು ಹೇಳಿದಾಗ ಧರ್ಮರಾಜ ಕೇಳ್ತಾನೆ, ಮತ್ತೇನು ಮಾಡಬೇಕೀಗ? ನನ್ನ ಜೊತೆಗೆ ಬಾ ಅಂತ ಹೇಳಿ, ನನ್ನ ಜೊತೆಗೆ ಬಾ ಅಂತ ಕೃಷ್ಣ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ ಶರಪಂಜರದಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರ ಬಳಿಯಲ್ಲಿ ಕೂತ್ಕೊಂಡು ಅವರಲ್ಲಿ ಏನೇನು ಜ್ಞಾನದ ರಾಶಿ ಇದೆಯೋ ಅದನ್ನೆಲ್ಲ ಹೀರಿಕೋ ನೀನು ಅಂತ ಉಪದೇಶವನ್ನು ಮಾಡಿಸಿಕೋ ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಮಲಗಿಕೊಂಡು ಹೇಳ್ತಾ ಇದ್ರೆ ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಂತೆ ಕೃಷ್ಣ, ಸರಿ ಇದೆ ನೀವು ಹೇಳೋದು ಅಂತ. ಒಂದು ರೂಪದಲ್ಲಿ ಅವನ ಒಳಗೆ ನಿಂತು, ಧರ್ಮರಾಜನ ಒಳಗೆ ನಿಂತು, ಹೊರಗೂ ಒಂದು ರೂಪದಲ್ಲಿ ನಿಂತು ಅವರು ಮಲಗಿಕೊಂಡೇ ಹೇಳ್ತಾ ಇದ್ರೆ ಎಲ್ಲ ಕೇಳ್ತಿದ್ರು. ಇದನ್ನೇ ಜಗನ್ನಾಥದಾಸರು ಹೇಳಿತ್ತು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ. ಅದು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಪರಮಾತ್ಮ. ಭೀಷ್ಮಾಚಾರ್ಯರು ಮಲಗಿ ಹೇಳ್ತಾ ಇದ್ರಂತೆ, ಅವರು ಹೇಳ್ತಾ ಇದ್ರೆ ಕೂತ್ಕೊಂಡು ಅಲ್ಲೇ ಕೇಳ್ತಾ ಇದ್ರಂತೆ ಪರಮಾತ್ಮ. ಇದು ಭಗವಂತ. ಆಗ ಭೀಷ್ಮಾಚಾರ್ಯರ ಬಾಯಿಂದ ಅನೇಕ ಶಾಸ್ತ್ರಗಳು ಬರುತ್ತೆ, ಅನೇಕ ಶಾಸ್ತ್ರ. ಇಂಥ ಶಾಸ್ತ್ರ ಹೇಳಿಲ್ಲ ಅಂತಿಲ್ಲ. ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ಕುತ್ರಚಿತ್ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಇಲ್ಲದ ಶಾಸ್ತ್ರ ಜಗತ್ತಿನಲ್ಲಿ ಇಲ್ಲ ಅಂತ ತಿಳ್ಕೊಟ್ರು. ನೀವು ನೋಡದೇ ಇರುವ ಎಲ್ಲ ಶಾಸ್ತ್ರಗಳು ಕೂಡ ಮಹಾಭಾರತದಲ್ಲಿ ಸಿಗುತ್ತೆ. ಅಷ್ಟು ವಿಷಯಗಳು ತುಂಬಿದೆ ಅದರಲ್ಲಿ. ಅಂಥದ್ರಲ್ಲಿ ಎಲ್ಲ ಶಾಸ್ತ್ರ ಏನಂತಾರೆ, ಭೌತಶಾಸ್ತ್ರ, ರಸಾಯನ ಶಾಸ್ತ್ರ, ಜೀವಶಾಸ್ತ್ರ, ಈ ಕಡೆಯಿಂದ ವಾಣಿಜ್ಯ ಶಾಸ್ತ್ರ, ಎಲ್ಲ ಶಾಸ್ತ್ರಗಳನ್ನು ಕೂಡ ಎಲ್ಲವನ್ನೂ ಕೂಡ ಉಪದೇಶ ಆದ ಮೇಲೆ ಎಲ್ಲ ಮುಗೀತಂತೆ. ಮುಗಿದಾದ ಮೇಲೆ ಧರ್ಮರಾಜ ಹೋಗಿ ಒಂದು ಮಾತನ್ನು ಕೇಳ್ತಾನೆ, ಭೀಷ್ಮಾಚಾರ್ಯ ಇಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀರಲ್ಲ ನೀವು, ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿಬಿಟ್ಟಿದ್ದೀರಿ. ಇಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ನಿಮಗೆ ಒಂದು ಮಾತು ಹೇಳಿ ನನಗೆ, ಇಷ್ಟೆಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದಾಗ ನಿಮ್ಮ ಮನಸ್ಸಿಗೆ ಯಾವುದು ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ನಿಮಗನಿಸಿದೆ, ಯಾವುದು ಶ್ರೇಷ್ಠವಾದ ದೈವ ಅಂತ ನಿಮಗನಿಸಿದೆ, ಯಾವುದನ್ನು ಮಾಡೋದರಿಂದಾಗಿ ಮನುಷ್ಯ ಶ್ರೇಯಸ್ಸನ್ನು ಕಾಣ್ತಾನೆ ಜೀವನದಲ್ಲಿ, 525 ವರ್ಷದಲ್ಲಿ ಅಧ್ಯಯನ ಮಾಡಿದಂಥ ಎಲ್ಲ ಶಾಸ್ತ್ರಗಳಲ್ಲೂ ನಿಮ್ಮ ಮನಸ್ಸಿಗೆ ಹಿಡಿಸಿದಂಥ ಶಾಸ್ತ್ರ ಯಾವುದು? ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಹ ಕಮರ್ಚಂತಹ
ಅಧ್ಯಯನ ಮಾಡಿದ ದೊಡ್ಡ ಸ್ಕಾಲರ್ ನೀನು. ನಿನ್ನ ಮನಸ್ಸಿಗೆ ಯಾವುದು ಅತ್ಯಂತ ಇಷ್ಟವಾದದ್ದು ಮತ್ತು ಇದು ಶ್ರೇಷ್ಠ ಅಂತ ಅನ್ನಿಸಿರುವಂಥ ಒಂದು ಶಾಸ್ತ್ರ ಅಥವಾ ಒಂದು ದೈವ ಏನದು ನಿನಗನಿಸಿರುವಂತಹದ್ದು ಯಾವುದು ಅಂತ ಕೇಳಿದಾಗ ಭೀಷ್ಮೋವಾಚ, ಭೀಷ್ಮಾಚಾರ್ಯರು ಹೇಳ್ತಾರಾಗ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷ ಸತತೋತ್ತಿತಃ ಅಂತ. ಎಂಥ ಮಾತು! ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ, ಜಗತ್ಪ್ರಭು ಅಂತ ಕರೆಸಿಕೊಂಡಂತಹ ಅನಂತನಾಗಿರುವಂತಹ ಏನು ದೇವತೆಗಳಿಗೂ ದೇವನಾಗಿದ್ದಾನೆ, ಪುರುಷೋತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಆ ಜಗದೊಡೆಯನಾದ ವಿಷ್ಣು ಪರಮಾತ್ಮ ಅವನನ್ನ ಸ್ತುವನ್ ನಾಮ ಸಹಸ್ರೇಣ, ನಾಮ ಸಹಸ್ರ ಅಂದರೆ ವಿಷ್ಣು ಸಹಸ್ರನಾಮ ಅನ್ನೋ ಒಂದು ಸ್ತೋತ್ರ ಇದೆಯಲ್ಲ, ಆ ಸ್ತೋತ್ರದಿಂದಾಗಿ ಭಗವಂತನನ್ನ ಹಾಡುವ ಒಂದು ಧರ್ಮ ಇದೆಯಲ್ಲ, ಈ ಧರ್ಮಕ್ಕಿಂತಲೂ ಕೂಡ ಶ್ರೇಷ್ಠವಾದ ಧರ್ಮ ಜಗತ್ತಿನಲ್ಲಿಲ್ಲ ಅಂತ ಹೇಳಿದ ಭೀಷ್ಮಾಚಾರ್ಯ. ಅದರಿಂದ ಅಷ್ಟು ಶ್ರೇಷ್ಠವಾದ ಶಾಸ್ತ್ರ ಅದು ಸಹಸ್ರನಾಮ ಅನ್ನುವಂಥದ್ದು. ಇಂಥ ಸಹಸ್ರನಾಮ ಅಂದರೆ ಭೀಷ್ಮಾಚಾರ್ಯರು ಕೊಂಡಾಡಿರುವಂತಹದ್ದು ಭಗವಂತ ಕೃಷ್ಣ ಎದರಲ್ಲಿ ಕೂತ್ಕೊಂಡು ಆನಂದದಿಂದ ಅನುಭವಿಸಿದಂತಹ ಒಂದು ಸ್ತೋತ್ರ. ಇವತ್ತು ತುಳಸಿ ಅರ್ಚನೆಯ ಮೂಲಕ ನೀವೆಲ್ಲ ಸೇರಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೀರಿ ಅಂದರೆ ನಿಮ್ಮೆಲ್ಲರ ಒಳಗೂ ಒಂದು ರೂಪದಿಂದ ಭೀಷ್ಮಾಚಾರ್ಯರು ಬಂದಿದ್ದಾರೆ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಎದರಲ್ಲೇನೆ ಕೃಷ್ಣನು ಕೂತು ನೀವು ಹಾಡಿದ ವಿಷ್ಣು ಸಹಸ್ರನಾಮವನ್ನೆಲ್ಲ ಅವನು ಶ್ರವಣ ಮಾಡಿದ್ದಾನೆ, ಕೇಳಿದ್ದಾನೆ ಭಗವಂತ. ನಿಮಗೆ ಅನುಗ್ರಹ ಮಾಡುತ್ತಾನೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಅಂತ ತಿಳ್ಕೊಳ್ಬೇಕು. ಹಾಗೆ ಇದು ಶ್ರೇಷ್ಠವಾದ ಧರ್ಮ ಅಂತ ಪರಮಾತ್ಮ ಅವರ ಬಾಯಿಂದ ಹೇಳಿಸಿದ್ದಾರೆ. ಅಷ್ಟು ವರ್ಷ ಅಧ್ಯಯನ ಮಾಡಿದಂಥ ಭೀಷ್ಮಾಚಾರ್ಯ ಹೇಳ್ತಾರೆ, ಧ್ಯಾಯಂ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವಚ ಅಂತ. ಇದು ಅದ್ಭುತವಾದಂಥ ಸ್ತೋತ್ರ ಅಂತ ಹೇಳ್ತಾರೆ. ಇಂಥ ಸ್ತೋತ್ರದಿಂದಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರು. ಇದು ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಹೇಳ್ತಾರೆ. ನಾನಿದು ಹೊರಗಿನ ಭಾಗವನ್ನು ಸ್ವಲ್ಪ ಹೇಳಿದೆ ಅಷ್ಟೇ, ಇನ್ನು ಒಳಗೆ ಹೋಗಿ ನೋಡೋಣಂತೆ. ವಿಷ್ಣು ಸಹಸ್ರನಾಮದ ಒಳಗೆ ನೀವು ಸ್ವಲ್ಪ ಗಮನಿಸಬೇಕು. ಸಾಮಾನ್ಯವಾಗಿ ಸ್ತೋತ್ರ ಸಾಹಿತ್ಯವನ್ನು ಅಧ್ಯಯನ ಮಾಡುವವರಿಗೆಲ್ಲರಿಗೂ ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಏನು ಅಂದರೆ ನಾವು ಹೇಳುವ ಸ್ತೋತ್ರ ಏನಿರುತ್ತೋ, ಯಾವ ಸ್ತೋತ್ರ ಇರುತ್ತೋ ಆ ಸ್ತೋತ್ರಕ್ಕೆ ಒಂದು ಹೆಸರಿರುತ್ತದೆ. ಯಾವುದೇ ಒಂದು ಸ್ತೋತ್ರ ಇಟ್ಕೊಂಡು ನೀವು ಹೇಳುವಂಥ ಸ್ತೋತ್ರ ವೆಂಕಟೇಶ ಸ್ತೋತ್ರ ಅಂತ ಹೇಳ್ತೇವೆ. ವೆಂಕಟೇಶ ಸ್ತೋತ್ರ ಅಂತ ಒಂದು ಹೆಸರಿದೆ ಅದಕ್ಕೆ. ಇನ್ನು ಜಿತಂತೆ ಸ್ತೋತ್ರ ಅಂತಿದೆ. ಆ ಜಿತಂತೆ ಸ್ತೋತ್ರ ಅನ್ನೋದು ಹೆಸರು ಕೇಳಿದ್ದೀರಿ ಎಲ್ಲರೂ ಕೂಡ. ಹೀಗೊಂದೊಂದು ಕೃಷ್ಣಾಷ್ಟೋತ್ತರ ಶತನಾಮಾವಳಿ ಅಂತೊಂದಿದೆ, ಅದು ಒಂದು. ಹೀಗೆಲ್ಲ ಇದೆ. ಈ ಸ್ತೋತ್ರಕ್ಕೆ ಒಂದು ಹೆಸರು ಬರುತ್ತದೆ. ಸಾಮಾನ್ಯ ಹೆಸರು ಹೇಗೆ ಬಂದಿರುತ್ತೆ ಅಂದರೆ, ಸಾಮಾನ್ಯವಾಗಿ ಸ್ತೋತ್ರ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಬರೋದು ಅಂದರೆ ಅಪವಾದ ಕೆಲವು ಕಡೆ ಇರುತ್ತೆ, ಇರಲಿ ಅಂದರೆ ಸಾಮಾನ್ಯವಾಗಿರುವಂಥದ್ದು ಹೇಗೆ ಅಂತಂದರೆ, ಆ ಸ್ತೋತ್ರದ ಮೊದಲ ಪದ ಯಾವ ಪದ ಇರುತ್ತೋ ಆ ಪದವನ್ನೇ ಆ ಸ್ತೋತ್ರಕ್ಕೆ ಹೆಸರಿಡೋದು ಸಾಮಾನ್ಯ ನಿಯಮ ಎಲ್ಲ ಕಡೆಯಲ್ಲೂ. ಸ್ತೋತ್ರಗಳಿಗೆಲ್ಲ ಹಾಗೆ ಹೆಸರು ಬರ್ತದೆ. ಈ ಉದಾಹರಣೆಗೆ ವೆಂಕಟೇಶ ಸ್ತೋತ್ರ, ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ, ಅಲ್ಲಿ ವೆಂಕಟೇಶೋ ಅಂತ ವೆಂಕಟೇಶ ಅಂತ ಆರಂಭ ಆಗಿದೆ. ಯಾಕೆಂದ್ರೆ ಶ್ರೀನಿವಾಸನ ಸ್ತೋತ್ರ ಅಲ್ವಾ, ಆದರೂ ಅದಕ್ಕೆ ವೆಂಕಟೇಶ ಸ್ತೋತ್ರ ಅಂತ ಕರೆದದ್ದು ಯಾಕೆ ಅಂತಂದ್ರೆ ಶ್ರೀನಿವಾಸ ಸ್ತೋತ್ರ ಅಂತ ಹೇಳ್ಬೋದು, ಆದರೆ ಮೊದಲನೇ ಪದ ಅದೇ ಆದ್ರಿಂದಾಗಿ ಅದಕ್ಕೆ ವೆಂಕಟೇಶೋ ವಾಸುದೇವ ಅಂತಿರೋದ್ರಿಂದ ವೆಂಕಟೇಶ ಸ್ತೋತ್ರ ಅಂತ ಕರೀತಾರೆ. ಹಾಗೆ ಕೃಷ್ಣಾಷ್ಟೋತ್ತರ ಶತನಾಮಾವಳಿ ಅಂತಿದೆ. ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ. ಇದು ಅಲ್ಲಿ ಶ್ರೀಕೃಷ್ಣ ಕಮಲ, ಆದ್ರಿಂದ ಶ್ರೀಕೃಷ್ಣಾಷ್ಟೋತ್ತರ ಶತನಾಮಾವಳಿ ಅದಕ್ಕೆ ಹೆಸರಿರೋದು. ಜಿತಂತೆ ಅನ್ನುವಂಥದ್ದು ಕೂಡ ಜಿತಂತೆ ಅಂತಲೇ ಆರಂಭ ಆಗೋದು, ಅದನ್ನೇ ಅದೇ ಸ್ತೋತ್ರ ಹೇಳಿ. ಹಾಗಾಗಿ ಒಂದೊಂದು ಸ್ತೋತ್ರಗಳಿಗೆ ಸಾಮಾನ್ಯವಾಗಿ ಬರುವಂಥ ಹೆಸರು ಯಾಕೆ ಬರುತ್ತೆ ಅಂತಂದರೆ, ಆ ಸ್ತೋತ್ರದ ಆರಂಭದ ಪದ ಯಾವುದಿರುತ್ತೋ ಅದನ್ನು ಇಟ್ಟುಕೊಂಡು ಅದಕ್ಕೆ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ನರಸಿಂಹಾಷ್ಟಕ, ಅದು ಶ್ರೀ ನರಸಿಂಹ ಪುಷ್ಕರಾಕ್ಷೋ ಅಂತ ಒಂದು ಸ್ತೋತ್ರ ಬರ್ತದೆ, ಅದು ನರಸಿಂಹ ಸ್ತೋತ್ರ. ಶ್ರೀ ನರಸಿಂಹ ಅಂತ ಆರಂಭ ಆಗೋದ್ರಿಂದ ಹೀಗೆಲ್ಲ ಕಡೆಯಲ್ಲೂ ಸಾಮಾನ್ಯ ಇರುವಂಥದ್ದು. ಈ ರೀತಿ ಇರುವಂಥದ್ದಿದೆ ಅಲ್ವಾ, ನೀವು ಗಮನಿಸ್ರಿ. ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಹೇಳ್ತೀವಿ ನಾವು. ಇಲ್ಲಿ ಮೊದಲನೇ ಪದ ಯಾವುದಿದೆ ಹೇಳ್ರಿ. ವಿಷ್ಣು ಸಹಸ್ರನಾಮವನ್ನು ನೀವು ಹೇಳಬೇಕಾದ್ರೆ ಮೊದಲಿಗೆ ಯಾವುದನ್ನು ಹೇಳ್ತೀರಿ? ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಇರುವಂಥ ಪದ ಯಾವುದು ಅಂದರೆ ಮೊದಲನೇ ಪದ ವಿಶ್ವಂ ಅಂತ ಪದ ಇದೆ. ಆದರೆ ನೀವು ಹೇಳೋದು ಇದು ವಿಶ್ವ ಸಹಸ್ರನಾಮ ಸ್ತೋತ್ರ ಅಂತ ಹೇಳಲ್ಲ ಇದನ್ನು. ಮತ್ತೇನು ಹೇಳ್ತೀರಿ? ವಿಷ್ಣು ಸಹಸ್ರನಾಮ. ಯಾಕೆ ಮೊದಲನೇ ಪದ ಇತ್ತಲ್ವಾ, ಆ ಪದವನ್ನೇ ಇಟ್ಕೊಂಡು ವೆಂಕಟೇಶ ಅಂತಿದ್ದಾಗ
ಸ್ತೋತ್ರಕ್ಕೆ ಹೆಸರಿಡಬೇಕಾದ್ರೇನೆ ಮೊದಲನೇ ಪದ ತಗೊಳ್ಳಿಲ್ಲ, ಎರಡನೇ ಪದವನ್ನು ತಗೊಳ್ಳೋದು. ಯಾಕೆ ಎರಡನೇ ಪದವನ್ನು ತಗೊಳ್ಳೋದು? ವಿಶ್ವ ಅನ್ನೋದು ವಿಶ್ವ ಸಹಸ್ರನಾಮ ಸ್ತೋತ್ರ ಅಂತಲೇ ಹೇಳ್ಬೋದಿತ್ತಲ್ವಾ ಅಂದರೆ ಹೇಳ್ಬೋದು, ತೊಂದರೆ ಇಲ್ಲ. ಆದರೆ ಯಾಕೆ ಅದನ್ನು ಬಿಟ್ಟು ಎರಡನೇ ಪದವನ್ನು ಇಟ್ಟುಕೊಂಡ್ರು ಅಂದರೆ ಮೊದಲು ಒಂದು ನಮಗೆ ಅರ್ಥೈಸಿದ್ದಾರೆ. ಏನನ್ನು ಅರ್ಥೈಸಿದ್ದಾರೆ ಅಂದರೆ ಭಗವಂತನ 1000 ನಾಮದ ಸ್ತೋತ್ರ ಇದು. ಈ ಸ್ತೋತ್ರ ಏನಿದೆಯಲ್ವಾ, ಇದು ಸಾಮಾನ್ಯವಾಗಿ ಒಂದೊಂದು ಪದಗಳಿಗೆ 100 ಅರ್ಥಗಳಿದೆ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಇದನ್ನು ಮಧ್ವಾಚಾರ್ಯ ಆ ಒಂದೊಂದು ಪದಗಳಿಗೆ 100 ಅರ್ಥ ಅಷ್ಟೇ ಅಲ್ಲ, ಆ ಭಗವಂತನ ಗುಣಗಳನ್ನು ಪರಿಪೂರ್ಣವಾಗಿ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶ್ವ ಅನ್ನೋ ಶಬ್ದದಿಂದ ಗೊತ್ತಾಗುತ್ತೆ. ಅದಕ್ಕೆ ಎರಡನೇ ಪದ ಹೋದದ್ದು. ಅಂದರೆ ಮೊದಲನೇ ಪದವನ್ನು ಹೇಳಿದರೆ ನಿಮಗೆ ಇದನ್ನು ಪೂರ್ಣ ತಿಳಿಲಿಕ್ಕೆ ಅರ್ಥ ಆಗಲ್ಲಪ್ಪ, ನಿಮಗೆ ಸಾಧ್ಯನೇ ಇಲ್ಲ. ಆದ್ದರಿಂದ ಎರಡನೇ ಪದದ ಹೆಸರನ್ನು ಇಟ್ಟುಕೊಂಡು ಸ್ತೋತ್ರ ಮಾಡಿಕೊಡ್ರಿ. ಯಾಕೆ ಅಂದರೆ ನೋಡ್ರಿ, ಅದಕ್ಕೂ ವಿಚಿತ್ರ ಏನು ಅಂದರೆ ಸಂಸ್ಕೃತ ಬಲ್ಲವರಿದ್ದರೆ ಗೊತ್ತಾಗುತ್ತೆ ನಿಮಗೆಲ್ಲ. ಇಲ್ಲಿ ಹೇಳುವಾಗ ವಿಶ್ವಂ ವಿಷ್ಣುರು ವಷಟ್ಕಾರೋ ಅಂತ ಹೇಳಿ, ವಿಶ್ವಂ ವಿಷ್ಣು ವಷಟ್ಕಾರ, ಇಲ್ಲಿ ಇರುವ ಎಲ್ಲ ಪದಗಳು ಕೂಡ ಏನು ಅಂತ ಹೇಳಿದರೆ ಭೂತ ಭವ್ಯ ಭವತ್ ಪ್ರಭು, ಎಲ್ಲ ಪದಗಳು ಕೂಡ ಪುಲ್ಲಿಂಗದಲ್ಲಿದೆ. ಆದರೆ ಮೊದಲನೇ ಪದ ಇದೆಯಲ್ಲ ವಿಶ್ವಂ ಅನ್ನೋದು, ಅದು ಮಾತ್ರ ನಪುಂಸಕಲಿಂಗದ ಶಬ್ದ. ನಪುಂಸಕಲಿಂಗದ ಶಬ್ದ. ಯಾಕೆ ಭಗವಂತ ನಪುಂಸಕನ? ಹಾಗಲ್ಲ, ಅವನಿಗೆ ಯಾವ ಶಬ್ದಗಳಿಂದ ಬೇಕಾದರೆ ಹೇಳ್ಬೋದು. ಮತ್ತೊಂದೇನು ಅಂದರೆ ಕನ್ನಡ ಸಾಹಿತ್ಯದಲ್ಲಿದ್ದಂತೆ ಸಂಸ್ಕೃತ ಸಾಹಿತ್ಯ ಅಲ್ಲ. ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಕನ್ನಡದಲ್ಲೆಲ್ಲ ಏನಾಗುತ್ತೆ ಅಂದರೆ ವಸ್ತುವಿಗೆ ಲಿಂಗವನ್ನು ಹೇಳ್ತಾರೆ, ವಸ್ತುವಿಗೆ ಲಿಂಗ. ಆದರೆ ಸಂಸ್ಕೃತದಲ್ಲಿ ಶಬ್ದಕ್ಕೆ ಲಿಂಗ, ಶಬ್ದಕ್ಕೆ ಲಿಂಗವೇ ಹೊರತು ವಸ್ತುವಿಗೆ ಲಿಂಗ ಅಲ್ಲ. ನಾವು ವಸ್ತುಗಳನ್ನು ನೋಡ್ತೀವಿ, ಮೈಕ್ ಅಂತಂದರೆ ನಾವು ಜಡ ಅಂದ್ಬಿಡ್ತೀವಿ, ಅದು ನಪುಂಸಕ ಅಂದ್ಬಿಡ್ತೀವಿ. ಅದೇ ಒಬ್ಬ ಹೆಣ್ಣನ್ನು ನೋಡಿದಾಗ ಇದು ಸ್ತ್ರೀಲಿಂಗ ಅಂತ ಹೇಳ್ತೀವಿ, ಗಂಡನ್ನು ನೋಡಿದಾಗ ಇದು ಪುಲ್ಲಿಂಗ ಅಂತ ಹೇಳ್ತೀವಿ. ಇದು ಕನ್ನಡದ ವ್ಯವಸ್ಥೆ. ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ನಾವು ಹೆಂಡತಿ ಅಂತ ಒಂದು ಶಬ್ದ ಇಟ್ಟುಕೊಂಡಿದ್ವಿ. ಹೆಂಡತಿ ಅನ್ನುವ ಶಬ್ದವೇನೆ ಸಂಸ್ಕೃತದಲ್ಲಿ ಹೇಗಾಗತ್ತೆ ಅಂದರೆ ನಪುಂಸಕಲಿಂಗದಲ್ಲೂ ಇದೆ, ಪುಲ್ಲಿಂಗದಲ್ಲೂ ಇದೆ ಮತ್ತು ಸ್ತ್ರೀಲಿಂಗದಲ್ಲೂ ಇದೆ. ಕಲತ್ರಂ ಅಂತ ಹೇಳ್ತೀವಿ, ಅದು ನಪುಂಸಕಲಿಂಗ ಶಬ್ದ. ಅದೇ ರೀತಿಯಲ್ಲಿ ದಾರಾಹ ಅಂತ ಹೇಳ್ತೀವಿ, ಅದು ಪುಲ್ಲಿಂಗ ಶಬ್ದ. ದಾರ ಅಂದರೆ ಹೆಂಡತಿ ಅಂತ ಅರ್ಥ. ಇನ್ನು ಭಾರ್ಯ ಅಂತ ಹೇಳ್ತೀವಿ, ಅದು ಸ್ತ್ರೀಲಿಂಗದ ಶಬ್ದ. 3 ಶಬ್ದಗಳಲ್ಲೂ ಕರೀತೀವಿ. ಅಂದರೆ ಯಾಕೆ ಅನ್ನೋದು ಸ್ತ್ರೀ ಅಂದ ಮೇಲೆ ನಪುಂಸಕ ಹೇಗಾಗುತ್ತೆ ಅಂದರೆ ಅದಕ್ಕೆ ಹೇಳಿದ್ದು ವಸ್ತುವಿಗೆ ಲಿಂಗ ಅಲ್ಲ, ಸಂಸ್ಕೃತದಲ್ಲಿ ಶಬ್ದಕ್ಕೆ ಲಿಂಗ. ಶಬ್ದ ಇರೋದೇ ಹಾಗೆ ಅಂತ, ಅದರ ಕ್ವಾಲಿಟಿ ಹಾಗಿರುತ್ತಂತೆ. ಯಾಕೆ ಅಂದರೆ ಯಾರನ್ನ ಕಲತ್ರ ಅಂತ ಕರಿಬೇಕು ಅಂದರೆ ಯಾರು ಮನೆಗೆ ಬಂದ ನಂತರ ಯಾವಾಗಲೂ ಅಂದರೆ ಗಂಡನ ಮನೆಗೆ ಬಂದ ನಂತರ ಗಂಡನ ಜೊತೆಗೆ ಯಾವಾಗಲೂ ಕಲಕಲ ಅಂತ ಗಲಾಟೆ ಮಾಡ್ತಿರ್ತಾಳಲ್ಲ, ಹಿಂಸೆ ಕೊಡ್ತಿರ್ತಾಳಲ್ಲ, ಅಂಥವಳನ್ನ ಕಲತ್ರ ಅಂತ ಕರೀರಿ ಎಂದು. ದಾರಾಹ ಅಂತ ಹೇಳಿದರು. ಯಾರನ್ನ ದಾರ ಅಂತ ಕರಿಬೇಕು ಅಂದರೆ ವಿಧಾರಣೆ ಅಂದರೆ ಯಾರು ಮನೆಗೆ ಬಂದ ಕೂಡಲೇ ಇಡೀ ಸಂಸಾರವನ್ನು ಛಿದ್ರ ಮಾಡ್ತಾಳಲ್ಲ, ಅಂಥವಳನ್ನ ದಾರಾಹ ಅಂತ ಕರೀರಿ ಎಂದರು. ಭಾರ್ಯ ಅಂತ ಹೇಳ್ರಿ. ಭಾರ್ಯ ಅಂತ ಯಾರನ್ನ ಕರಿಬೇಕು ಅಂತ ಹೇಳಿದರೆ ಭಾರ್ಯ ಅಂದರೆ ಭರಣೆ ಮಾಡುವಳು. ಇಡೀ ಕುಟುಂಬವನ್ನು ಒಂದು ಮಾಡಿಕೊಂಡು ಭರಣೆಯನ್ನ ತನ್ನ ಮೇಲೆ ಎಲ್ಲ ಭಾರವನ್ನು ಹೊತ್ತುಕೊಂಡು ಬಾಳುವಂಥವಳಿದ್ದಾಳಲ್ಲ, ಅವಳ ಭಾರ್ಯ ಅಂತ ಕರೀರಿ ಎಂದರು. ಹೀಗೆ ಒಂದೇ ಅಂದರೆ ಹೆಂಡತಿ ಅನ್ನುವ ಅರ್ಥದಲ್ಲೇ ಬೇರೆ ಬೇರೆ ಅಂದರೆ ಒಬ್ಬೊಬ್ಬರನ್ನು ಈ ರೀತಿ ಕರಿಬೇಕು. ಹಾಗೆ ಇಲ್ಲಿ ಭಗವಂತನನ್ನು ಕರೆಯುವಾಗ ನಪುಂಸಕಲಿಂಗದಿಂದ ಕರೆದಿದ್ದಾರೆ, ವಿಶ್ವಂ ಅಂತ ಕರೆದಿದ್ದಾರೆ. ಯಾಕೆ ಇಲ್ಲಿ ವಿಶ್ವಂ ಅನ್ನೋ ಶಬ್ದವನ್ನು ಹೇಳಿದರು ಅಂದರೆ ಮೊದಲನೇದಾಗಿ ವಿಶ್ವಂ ಅಂತ ಹೇಳಿದ್ದಕ್ಕೆ ನಪುಂಸಕಲಿಂಗದಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂದರೆ ಯಾವುದರ ಬಗ್ಗೆ ಪರಿಪೂರ್ಣವಾದ ತಿಳುವಳಿಕೆ ಇರೋದಿಲ್ವೋ ಅಲ್ಲಿ ನಪುಂಸಕ ಶಬ್ದ ಅಂತ ಹೇಳ್ತಾರೆ. ಸಾಮಾನ್ಯ ನಪುಂಸಕಂ ಅಂತ. ಎಲ್ಲಿ ಪರಿಪೂರ್ಣವಾದ ಜ್ಞಾನ ಇರಲ್ಲ, ತಿಳುವಳಿಕೆ ಇರಲ್ಲ, ಅಲ್ಲಿ ನಪುಂಸಕ ಶಬ್ದವನ್ನು ಬಳಸಬೇಕು. ಅದು ಹೇಗೆ ಅಂದರೆ ಈಗ ಉದಾಹರಣೆಗೆ ಹೇಳ್ತೀವಿ, ನಿಮಗೆ ಮನೆಯಲ್ಲಿರ್ತೀರಿ, ಮನೆ ಒಳಗಡೆ ಇದ್ದೀರಿ. ಮನೆಯ ಒಳಗಡೆ ಇರುವಾಗ ಯಾರೋ ಹೊರಗಡೆ ಬಂದರು, ನಾವು ಬಾಗಿಲು ಹಾಕಿದ್ವಿ, ಬಾಗಿಲನ್ನು ಬಡವರು ಯಾರೋ ಬಾಗಿಲನ್ನು ಬಡದ ಕೂಡಲೇ ನಾವು ಒಳಗಿರ್ತೇವೆ. ಒಳಗಿದ್ದವರು ಏನಂತ ಕೇಳ್ತೀವಿ? ಯಾರದು ಬಂದೆ ನಿಲ್ರಿ, ಯಾರದು ಅಂತೀವಿ. ಯಾರದು ಅಂತ ಹೇಳ್ತೀವಿ. ಯಾರದು ಅಂತ ಯಾಕೆ ಹೇಳಬೇಕು? ಅದು ಅನ್ನೋದು ಯಾವುದಿದು? ಅದು ಅಂದರೆ ನಪುಂಸಕವನ್ನು ಬಳಸೋದು. ಅದು ತಗೊಂಡು ಬಾ, ಅವಳನ್ನು ತಗೊಂಡು ಬಾ ಅಂತ ಹೇಳಲ್ಲ, ಅವನನ್ನು ತಗೊಂಡು ಬಾ. ಅದು ಅನ್ನೋ ಶಬ್ದ ಬಂತು ಅಂದರೆ ನಪುಂಸಕ ಅಂತ ಅರ್ಥ. ಅಂದರೆ ಹೊರಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತು,
ಆದರೆ ಅದರ ಪರಿಪೂರ್ಣವಾದ ಪರಿಚಯ ಇಲ್ಲ. ಅದು ಗಂಡೋ ಹೆಣ್ಣೋ ಅನ್ನುವಂಥ ಪರಿಚಯ ಒಳಗಿರುವಂಥ ವ್ಯಕ್ತಿಗಳಿಗೆ ಇಲ್ಲ. ಹಾಗಾಗಿ ಒಳಗಿರುವಂಥ ವ್ಯಕ್ತಿಗಳಿಗೆ ಆ ಪರಿಚಯ ಇಲ್ಲದೆ ಇರೋದ್ರಿಂದ ಹೊರಗಡೆ ಇರುವಂಥವರು ಅದು ಗಂಡೋ ಹೆಣ್ಣೋ ಅನ್ನುವ ಪರಿಪೂರ್ಣ ಜ್ಞಾನ ಇಲ್ಲ. ಆದ್ರಿಂದ ಎಲ್ಲಿ ಪರಿಪೂರ್ಣವಾದ ತಿಳುವಳಿಕೆ ಇರೋದಿಲ್ವೋ ಅಂಥ ಕಡೆಯಲ್ಲಿ ನಪುಂಸಕವನ್ನು ಪ್ರಯೋಗ ಮಾಡ್ರಿ ಅಂತ ನಿಯಮ. ಹಾಗಾಗಿ ನಾವು ಪ್ರಯೋಗ ಮಾಡುವಾಗ ಯಾರದು ಅಂತ ಹೇಳ್ತೀವಿ. ಅಂದ್ರೆ ಯಾವುದರ ಬಗ್ಗೆ ತಿಳುವಳಿಕೆ ಇಲ್ಲ ಅಲ್ಲಿ ನಪುಂಸಕ. ಹಾಗಾಗಿ ಇಲ್ಲೂ ಕೂಡ ಭಗವಂತನ ಬಗ್ಗೆ ಪರಿಪೂರ್ಣವಾದಂಥ ತಿಳುವಳಿಕೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ವಿಶ್ವಂ ಅಂತ ನಪುಂಸಕಲಿಂಗದ ಶಬ್ದವನ್ನು ಹೇಳಿತ್ತು. ನಪುಂಸಕ ಶಬ್ದವನ್ನು ಹೇಳಲಿಕ್ಕೆ ಕಾರಣ ಹೀಗೆ ಮತ್ತೆ ಆ ಶಬ್ದದ ಅರ್ಥದ ವಿಸ್ತಾರ ಮತ್ತೆ ಬೇರೆ ನೋಡೋಣಂತೆ. ಅಂತೂ ಈ ಶಬ್ದವನ್ನು ನಪುಂಸಕವಾಗಿ ಹೇಳಲಿಕ್ಕೆ ಮೊದಲನೇ ಶಬ್ದವನ್ನು ಹೇಳಲಿಕ್ಕೆ ಕಾರಣ ಏನು ಅಂದರೆ ಅವನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ದೇವರನ್ನು ಏನಂತ ಅರ್ಥ ಮಾಡಿಕೊಳ್ತೀವಿ ನಾವು ಪರಿಪೂರ್ಣ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಒಂದನ್ನೇ ನೀವು ಯೋಚನೆ ಮಾಡಿರಿ. ರಾಮಾವತಾರದಲ್ಲಿ ಬರ್ತಾನೆ ಭಗವಂತ. ರಾಮನಾಗಿ ಬಂದು ಹನುಮಂತ ನನ್ನ ಸೇವೆ ಮಾಡುವಂತ ಅವನಿಂದ ಸೇವೆ ಸ್ವೀಕಾರ ಮಾಡುತ್ತಾನೆ. ಕೃಷ್ಣನಾಗಿ ಬರ್ತಾನೆ, ಅರ್ಜುನನ ಸಾರಥಿಯಾಗಿ ತಾನೇ ಸೇವೆ ಮಾಡ್ಲಿಕ್ಕೆ ನಿಂತುಕೊಳ್ತಾನೆ. ಹಾಗಾದ್ರೆ ಏನಂತ ಅರ್ಥ ಮಾಡ್ಕೊಳ್ಬೇಕು ದೇವರನ್ನ? ಇವನು ಸೇವೆ ತಗೊಳ್ಳುವವನೋ ಅಥವಾ ಸೇವೆಯನ್ನ ಮಾಡುವವನೋ ಏನಂತ ಅರ್ಥ ಮಾಡ್ಕೊಳ್ಬೇಕು? ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಏನಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇವನನ್ನು ಪರಿಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂಥವನು ಭಗವಂತ ಪರಮಾತ್ಮ. ಹಾಗಾಗಿ ಅವನನ್ನು ವಿಶ್ವಂ ಅಂತ ಕರೆದ. ಇನ್ನು ವಿಶ್ವಂ ಅನ್ನೋದ ಪದದ ಅರ್ಥ ವಿಸ್ತಾರವನ್ನು ನೋಡಬೇಕು ಅಂದರೆ ಇದನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ. ಮಧ್ವಾಚಾರ್ಯರು ಮಧ್ವ ವಿಜಯದಲ್ಲಿ ವ್ಯಾಖ್ಯಾನವನ್ನು ಮಾಡುವಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಅಲ್ಲಿದ್ದ ಎಲ್ಲ ಪಂಡಿತರು ಕೂಡ ಮುಗಿಬೀಳ್ತಾರೆ. ಮಧ್ವಾಚಾರ್ಯರನ್ನ ಗೆಲ್ಲಬೇಕು ಅಂತ, ಮಧ್ವಾಚಾರ್ಯರನ್ನು ಅವರನ್ನು ಗೆಲ್ಲಬೇಕು ಅಂತ ಮಧ್ವಾಚಾರ್ಯರು ಉಪನ್ಯಾಸ ಮಾಡ್ತಾ ಮಾಡ್ತಾ ಒಂದು ವಿಷಯ ಹೇಳಿಬಿಡ್ತಾರೆ. ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳಿಗೂ ಕೂಡ 100 ಅರ್ಥ ಇದೆ ಅಂದ್ಬಿಟ್ಟು ಮಧ್ವಾಚಾರ್ಯ ಹಿಡಿದು ಬಿಡ್ಬೋದು, ಇನ್ನೇ ಸಮಸ್ಯೆನೇ ಇಲ್ಲ ಅಂತ ಅವರನ್ನು ಗೆಲ್ಲಬೇಕು ಅಂತ ಮುಗಿಬಿದ್ದು ಎಲ್ಲರೂ ಕೂಡ ಕೇಳಿದ್ರಂತೆ, ಸ್ವಾಮಿ ಹಾಗಾದ್ರೆ ವಿಷ್ಣು ಸಹಸ್ರನಾಮದ ಬಗ್ಗೆ ವ್ಯಾಖ್ಯಾನ ಮಾಡ್ರಿ ಅಂತ ಮಧ್ವಾಚಾರ್ಯ ಹೇಳಿದರು. ನಾನು ಹೇಳ್ತೀನಿ ಸರಿ, ಆದರೆ ಸುಮ್ಮನೆ ಕಂಠ ಶೋಷಣೆ ಮಾಡಿಕೊಳ್ಳೋದಿಲ್ಲ. ನಾನು ನಿಮಗೆ ಹೇಳ್ತೀನಿ, ಹೇಳಿದ ಮೇಲೆ ನೀವು ಅದನ್ನು ಅನುವಾದ ಮಾಡಬೇಕು, ಪುನಃ ತಿರುಗಿ ಹೇಳಬೇಕು, ವಾಪಸ್ ಒಪ್ಪಿಸ್ಬೇಕು. ಹಾಗಿದ್ರೆ ಹೇಳ್ತೀನಿ ನಿಮಗೆ ಅಂದ್ರಂತೆ ಮಧ್ವಾಚಾರ್ಯ. ಇವ್ರು ಹೇಳಲಿಕ್ಕಾದ್ರಲ್ವ, ನೋಡೋಣ ಆಯಿತು ಅಂತ ಮೊದಲು ಹೇಳ್ರಿ ನೀವು ಅಂದರು. ಮಧ್ವಾಚಾರ್ಯ ನೀವು ಹೇಳೋದಾದ್ರೆ ಹೇಳ್ತೀನಿ. ವರ್ಣಯಾಮಿ ತದಹಂ ಸಕಲಂಬಃ ಸೌಷ್ಠವಾದನು ವದಂತು ಭವಂತಃ ತಂ ವದಂತಮಿತಿ ತೇ ತವದಂತು ಬಾಢಮಿತ್ಯಪಿ ದೃಢೋದ್ಯಮ ಮಾಪು. ಆಯ್ತು ಬಾಢ ಆಯ್ತು ಅಂದ್ಬಿಟ್ರು ಅವರು. ಏನು ಇದ್ರು ನೋಡಿ ಆಯಿತು. ಮಧ್ವಾಚಾರ್ಯ ಹೇಳಿದರು ವಿಶ್ವಂ ಅನ್ನೋ ಶಬ್ದವನ್ನು ಹ್ಯಾಗೆ ವರ್ಣನೆ ಮಾಡ್ತಾರೆ ಅಂದರೆ ಒಂದೊಂದು ಅದರ ಪ್ರಕೃತಿ ಏನು, ಪ್ರತ್ಯಯ ಏನು, ಯಾವ ಅರ್ಥದಲ್ಲಿ ಬಂದಿದೆ ಅದ್ಭುತವಾಗಿ ಹೇಳಿದೆ. ಪ್ರತ್ಯಯ ಪ್ರಕೃತ ಸಂಗಮ ಭಂಗಿ ಸೌಷ್ಠವ, ಅದು ಅದ್ಭುತವಾಗಿ ವರ್ಣನೆ ಮಾಡಿದ್ರಂತೆ. ಹಾಗೆ ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಎಲ್ಲವನ್ನೂ ಕೂಡ ವ್ಯಾಕರಣಬದ್ಧವಾಗಿ ಎಲ್ಲಿ ಏನು ಪ್ರಕೃತಿ, ಯಾವ ಪ್ರತ್ಯಯ, ಯಾವ ಅರ್ಥದಲ್ಲಿ ಬಂದಿದೆ, ಯಾವುದು ಲೋಪ ಆಗಿದೆ, ಏನು ಎಲ್ಲವನ್ನು ನಿರೂಪಣೆ ಮಾಡಿದ್ರು. ಒಂದು ವಿಶ್ವಂ ಅನ್ನೋ ಶಬ್ದವನ್ನು ಇಟ್ಟುಕೊಂಡು, ವಿಶ್ವಂ ಅನ್ನುವಂಥ ಶಬ್ದ ಇದೆ ಇಲ್ವ, ವಿಶ್ವಂ ಅಂತ ಹೇಳಿದರೆ ವಿಶ್ವಂ ಅಂದರೆ ಏನರ್ಥ? ಸಕಲ ಅಂತ ಅರ್ಥ. ಹಾಗಾಗಿ ವಿಶ್ವಂ ಪೂರ್ಣ, ಸಕಲ ಅಂದರೆ ಪರಿಪೂರ್ಣ ಅಂತ ಅರ್ಥ. ಹಾಗಾಗಿ ಭಗವಂತನಿಗೆ ವಿಶ್ವ ಅಂತ ಹೆಸರು. ಯಾಕೆ? ಅವನು ಪರಿಪೂರ್ಣನಾದ್ದರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು. ಅಥವಾ ಇನ್ನೊಂದರ್ಥ ವಿಶ್ವಂ ಗುಣೈಹಿ ಪೂರ್ಣ, ಗುಣೈಹಿ ಅಂದರೆ ಎಲ್ಲ ಗುಣಗಳಿಂದಲೂ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಅಥವಾ ವಿಶ್ವ ಅಂತ ಹೇಳಿದರೆ ಇನ್ನೊಂದು ಅರ್ಥದಲ್ಲಿ ಏನು ಅಂದರೆ ವಿಶ್ವ ಅಂದರೆ ವಾಯು ಅಂತಲೂ ಕೂಡ ಉಪನಿಷತ್ತುಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ವಿಶ್ವ ಶಬ್ದಕ್ಕೆ ವಾಯುದೇವರು ಅಂತ. ಆ ವಾಯುದೇವರನ್ನು ಕೂಡ ನಿಯಮನ ಮಾಡ್ತಾನೆ ಭಗವಂತ, ಆದ್ರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಅವನನ್ನು ನಿಯಮನ ಮಾಡೋದ್ರಿಂದಾಗಿ. ಅಥವಾ ಜಗತ್ತನ್ನೇ ನಿಯಮನ ಮಾಡುತ್ತಾನೆ, ಚರಾಚರ ಪ್ರಪಂಚವನ್ನು ನಿಯಮನ ಮಾಡುತ್ತಾನೆ, ಎಲ್ಲರನ್ನೂ ಕೂಡ ನಿಯಮನ ಮಾಡುತ್ತಾನೆ, ಜಡ ಚೇತನ ಎಲ್ಲರನ್ನೂ ನಿಯಮನ ಮಾಡುತ್ತಾನೆ. ಆದ್ದರಿಂದ ಅವನು ವಿಶ್ವ ಅಂತ, ಎಲ್ಲರನ್ನು ನಿಯಮನ ಮಾಡೋದ್ರಿಂದಾಗಿ ವಿಶ್ವ ಅಂತ ಹೆಸರು ಅವನಿಗೆ, ಪರಮಾತ್ಮನಿಗೆ. ಅಥವಾ ವಿ ಅಂತ ಹೇಳಿದರೆ ಅರ್ಥ ಗರುಡದೇವರು ಅಂತ ಅರ್ಥ. ವಿಪ್ಪ
ವಿಪಕ್ಷೆ ಪರಮಾತ್ಮನೋ ಅಂತ ಹೇಳ್ತಾರೆ. ವಿ ಅಂದರೆ ಗರುಡ ಅಂತ. ವಿನಾ ಶ್ವಯತಿ ಇತಿ ವಿಶ್ವಂ ಅಂತ. ವಿನಾ ವಿನಾ ಅಂದರೆ ಗರುಡನಿಂದ, ಅಂದರೆ ಗರುಡನ ಮೇಲೆ ಸಂಚಾರ ಮಾಡುವವನಾದ್ರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು. ಗರುಡನ ಮೇಲೆ ಓಡಾಡ್ತಾನೆ, ಯಾರು ಕರೆದರೂ ಕೂಡ ಗರುಡಾರೂಢನಾಗಿ ಬರ್ತಿರ್ತಾನೆ ಪರಮಾತ್ಮ, ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಈ ಅರ್ಥದಲ್ಲೂ ಕೂಡ ವಿಶ್ವ ಅನ್ನುವಂಥದ್ದನ್ನು ಇಟ್ಕೊಳ್ಬೋದು. ಅಥವಾ ವಿಶ್ವಂ ಅನ್ನೋದಕ್ಕೆ ಇನ್ನೊಂದು ಅರ್ಥದಲ್ಲಿ ಶ್ರೀ ಗತಿ ವೃದ್ಯೋಹೋ ಅಂತ ಧಾತು. ಶ್ರೀ ಗತಿ ವೃದ್ಯೋಹೋ ಅಂದರೆ ಗತಿ ಅಂದರೆ ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ ಅಂತ ಒಂದು ನಿಯಮ. ಹಾಗಾಗಿ ಯಾವುದು ಗತಿಯನ್ನು ಹೇಳುತ್ತೋ ಅದು ಜ್ಞಾನವನ್ನು ಹೇಳುತ್ತೆ. ಆದ್ದರಿಂದ ಜ್ಞಾನ ಅಂತರ್ಥ ಅಂದರೆ ಜಗತ್ತಿನಲ್ಲಿ ಇರುವ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವವನೇ ಇವನಾದ್ರಿಂದಾಗಿ ಭಗವಂತನಿಗೆ ವಿಶ್ವ ಅಂತ ಹೆಸರು. ಹೀಗೆ ಅನೇಕ ಅರ್ಥದಲ್ಲೂ ಕೂಡ ಈ ವಿಶ್ವ ಅನ್ನುವಂಥ ಶಬ್ದವನ್ನು, ಇನ್ನೊಂದು ಅರ್ಥದಲ್ಲಿ ವಿಶ್ವ ಅಂದರೆ ವಿಷ ಪ್ರವೇಶನೆ ಅಂತ. ಈ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿ ಎಲ್ಲದರ ಒಳಗೂ ಅವನು ಪ್ರವೇಶ ಮಾಡಿದ್ದಾನೆ, ಆದ್ದರಿಂದ ವಿಶ್ವ ಅಂತ ಹೆಸರು. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ವಿಶ್ವ ಅಂದರೆ ತನ್ನ ಒಳಗೆ ಎಲ್ಲವನ್ನೂ ಕೂಡ ಪ್ರವೇಶ ಮಾಡಿಕೊಳ್ತಾನೆ, ಆದ್ದರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು. ಹೀಗೆ ಏನು ಎಷ್ಟೆಷ್ಟು ಅರ್ಥಗಳನ್ನು ಹೇಳಿದರೂ ಕೂಡ ಈಗ ನಾನೇ ಹೇಳಿದ್ದು 8 ಅರ್ಥ ಆಯಿತು. ಈ ರೀತಿಯಲ್ಲಿ ಸುಮಾರು ಅರ್ಥಗಳನ್ನು ಹೇಳಿದರು ಮಧ್ವಾಚಾರ್ಯ. ಅಷ್ಟನ್ನು ಹೇಳುವಾಗಲೇ ಅಲ್ಲಿದ್ದವರಿಗೆಲ್ಲ ಏನಾಯ್ತಂತೆ, ಮುಂದಿನ ಅರ್ಥ ಹೇಳ್ತಿದ್ರೆ ಹಿಂದಿನ ನೆನಪಿಟ್ಕೊಳ್ಳಿಕ್ಕಾಗ್ತಿಲ್ಲ. ಹಿಂದಿನ ನೆನಪಿಟ್ಕೊಳ್ಳೋಣ ಅಂತ ಹೋದರೆ ಮುಂದಿನ ಅರ್ಥ ಆಗ್ತಾ ಇಲ್ಲ. ಅಂತಹ ಸ್ಥಿತಿ ಬಂತವರಿಗೆ. ಎದ್ದು ನಿಂತುಕೊಂಡು ಹೇಳಿದರು, ಸ್ವಾಮಿ ನಮ್ಮಿಂದ ಆಗೋದಿಲ್ಲ, ನೀವು ಹೇಳುವ ಸಾಮರ್ಥ್ಯ ನಿಮಗಿದೆ, ಸಾಕು ನಿಲ್ಲಿಸಿಬಿಡಿ ಇನ್ನ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ ಮಧ್ವಾಚಾರ್ಯಗೆ ಅಂತ ಹೇಳಿದ್ರು. ಹಾಗೆ ಆ ಸಂದರ್ಭದಲ್ಲಿ ಈ ವಿಷ್ಣು ಸಹಸ್ರನಾಮಕ್ಕೆ ಇಷ್ಟಿಷ್ಟು ಅರ್ಥ ಇದೆ ಅಂತ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ವಿಶ್ವಶಬ್ದದ ಅರ್ಥ. ಇದು ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾರೆ. ಇದಕ್ಕೆ ವಿಷ್ಣು ಸಹಸ್ರನಾಮ ಅಂತ ಹೆಸರು. ಏನು ಸಹಸ್ರನಾಮ ನಾವಿಟ್ಕೊಳ್ಳಿಕ್ಕೆ ಬರಲ್ವ? ನಾವು ಸಹಸ್ರನಾಮ ಇಟ್ಕೊಳ್ತೀವಿ, ಏನು ದೊಡ್ಡ ವಿಚಾರ ಈಗ. ನಾವು ಇಟ್ಕೊಂಡ್ರೆ ನಮ್ಮದು ಒಂದು ಸಹಸ್ರನಾಮ ಅಂತ ಬರಿಬೋದು. ಅವನಿಗೆ ಮಾತ್ರ ಏನು ವಿಶೇಷ ಅಂದರೆ ನಮ್ಮ ನಾಮಕ್ಕೂ ಅವನ ನಾಮಕ್ಕೂ ವ್ಯತ್ಯಾಸ ಇದೆ. ಏನು ಅಂದರೆ ನಮ್ಮ ನಾಮ ಒಂದು ನಾಮ ಇಟ್ಕೊಂಡ್ರೇ ಸರಿಯಾಗಿ ಯಾರು ಕರೆಯಲ್ಲ ನಮ್ಮನ್ನು. ಇನ್ನು 1000 ನಾಮ ಇಟ್ಕೊಂಡ್ರೆ ಯಾರು ಕರೀತಾರೆ? ಯಾರು ಕರೀತಿದ್ದಾರೆ? ಯಾರಿಲ್ಲ. ಮತ್ತು ಈ ನಾಮವನ್ನು ಕೂಡ ನಾವಿಟ್ಟುಕೊಂಡ ಒಂದು ನಾಮವನ್ನೇ ಯಾರೂ ಸರಿಯಾಗಿ ಕರೆಯಲ್ಲ. ಕೃಷ್ಣಮೂರ್ತಿ ಅಂತ ಹೆಸರಿಟ್ಕೊಂಡ್ರೆ ಕಿಟ್ಟಿ ಅಂತ ಕರೀತಾರೆ, ಏನೇನೋ ಅಡ್ಡ ಹೆಸರು ಇಡ್ತಿರ್ತಾರೆ. ಹಾಗಾಗಿ ನಮ್ಮ ಹೆಸರೇ ಪರಿಪೂರ್ಣವಾಗಿ ಯಾರು ಕರೆಯಲ್ಲ, ಅಂಥದ್ದಿರ್ತದೆ. ಇನ್ನು 1000 ನಾಮ ಇಟ್ಕೊಂಡ್ರೆ ಯಾರು ಹೇಳಬೇಕು ಅದನ್ನು? ಅದಕ್ಕೆ ನಮ್ಮ ನಾಮಕ್ಕೂ ಅವನ ನಾಮಕ್ಕೂ ವಿಶೇಷ ಏನು ಅಂತಂದರೆ, ಭಗವಂತನ ನಾಮ ಅವನಂತೂ ಶಾಶ್ವತ ನಾಮ. ನಮ್ಮ ನಾಮ ಶಾಶ್ವತ ಅಲ್ಲ. ನಾವು ಇರುವಾಗಲೇ ಯಾರು ಕರೆಯಲ್ಲ, ನಾವು ಹೋದ್ಮೇಲೆ ಯಾರು ನೆನಪಿಸ್ಕೊಡ್ತಾರೆ? ಇಲ್ಲವೇ ಇಲ್ಲ. ಅದರಿಂದ ಪರಮಾತ್ಮನ ನಾಮ ಅದು ಶಾಶ್ವತ. ಶಾಶ್ವತ ಅಂದರೆ ಯಾವಾಗಲೂ ಇರುವ ನಾಮ. ಅಂದರೆ ನಾನು ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ, ನನ್ನ ಮಕ್ಕಳು ನಾಳೆ ಮಾಡ್ತಾರೆ, ಅವರ ಮಕ್ಕಳು ಮಾಡ್ತಾರೆ, ನಮ್ಮ ಹಿಂದೆ ಇದ್ದಂಥ ಅಜ್ಜ, ಅವರಜ್ಜ, ಪಿಜ್ಜ ಅವರೆಲ್ಲರೂ ಕೂಡ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಈ ಸಹಸ್ರನಾಮ ಅನ್ನುವಂಥದ್ದು ಶಾಶ್ವತ. ಇದಕ್ಕೊಂದು ಪರಂಪರೆ ಇದೆ, ನಾವಿಟ್ಕೊಂಡ್ರೆ ಏನಿಲ್ಲ. ಆ ಅರ್ಥದಲ್ಲಿ ವಿಷ್ಣು ಸಹಸ್ರ ನಾಮ. ವಿಷ್ಣು ಸಹಸ್ರ ನಾಮ ಅಂದರೆ ಅರ್ಥ ಏನು ಗೊತ್ತಾ? ಸಹಸ್ರ ಅಂದ್ರೇನು? 1000 ಅಂತ ಅರ್ಥ. ನಾಮ ಅಂದರೆ 1000 ನಾಮ ಅಂತ. ಅದನ್ನು ಹೇಗೆ ಬಿಡಿಸ್ಬೇಕು ಗೊತ್ತಾ? ಅದನ್ನು ಬಿಡಿಸೋದೇ ಒಂದು ಅದ್ಭುತ. 1000ದ ನಾಮ 1000ದ ನಾಮ ವಿಷ್ಣುವಿನ ಪುಣ್ಯ ನಾಮ. ಸಾಕೊಂದೇ ನಾಮ ಸಾನಂದ ನಾಮ ಭವ ಭಯ ವಿರಾಮ ನಾಮ. ಋಗ್ವೇದ ಸಾರ ಋತ ಚಿದ್ವಿಚಾರ ಸವಿದನಿತು ಸಾರ ನಾಮ. ನೀನೇಕೆ ದೂರ ನಿಂತಿರುವೆ ಬಾರ ಕುಡಿದೊಮ್ಮೆ ನೋಡು ನಾಮ. ಎಂಥ ನಾಮ ಇದು ಅಂದರೆ 1000ದ ನಾಮ ಅಂದರೆ 1000ದ ನಾಮ ಅಂದರೆ ಇದಕ್ಕೆ ಸಾವೇ ಇಲ್ಲ. ಶಾಶ್ವತವಾದ ನಾಮ ಭಗವಂತನ ನಾಮ ಅಂತರ್ಥ. ಅವನ ನಾಮಗಳು ಅವನಿಗೆ ಯಾವುದಕ್ಕೂ ಭೇದ ಇಲ್ಲ, ಅವನಿಗೆ ಪರಮಾತ್ಮನಿಗೆ. ಹಾಗಾಗಿ ಅವನಿಗೆ ಸಾವಿಲ್ಲ, ಆದ್ದರಿಂದ ಅವನ ನಾಮಗಳಿಗೂ ಸಾವಿಲ್ಲ. ಪರಮಾತ್ಮನ ನಾಮಗಳಿಗೆ ಎಲ್ಲವೂ ಭಗವಂತನನ್ನೇ ಹೇಳುವಂಥ ನಾಮ. ಪ್ರತಿಯೊಂದು ಭಗವಂತನನ್ನು. ನಾವು 1000 ಮಾತ್ರ ಅಲ್ಲ, ಜಗತ್ತಿನಲ್ಲಿ ನೀವು ಯಾವ ನಾಮಗಳನ್ನು ತೆಗೆದುಕೊಂಡರೂ ಕೂಡ ಅದೆಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳುತ್ತದೆ. ಅದಕ್ಕೆ ಒಂದು ಕಡೆಯಲ್ಲಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಲಕ್ಷ್ಮೀದೇವಿ ಹೇಳಿದ ಮಾತಂತೆ.
ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂದರೆ, ಈ ಲಕ್ಷ್ಮೀ ಶೋಭಾನ ಅಂತ ಒಂದು ಪದ ಇದೆ. ಲಕ್ಷ್ಮೀ ಶೋಭಾನದಲ್ಲಿ ಹೇಳುವಾಗ ಲಕ್ಷ್ಮೀದೇವಿ ಮಾಲೆ ಹಿಡ್ಕೊಂಡು ಬರ್ತಾಳೆ ಕೈಯಲ್ಲಿ. ಹಿಡ್ಕೊಂಡು ಬಂದವಳೆ ಏನು ಮಾಡ್ತಾಳೆ ಅಂದರೆ ಎಲ್ಲ ನೋಡ್ತಾಳೆ, ಈ ಮಾಲೆ ಯಾರಿಗೆ ಹಾಕಬೇಕು? ಭಗವಂತನಿಗೆ. ಯಾಕೆ ಅಂದರೆ ಉಳಿದವರಲ್ಲೆಲ್ಲ ದೋಷ ಇದೆ ಅಂತ. ಇವರಲ್ಲಿ ದೋಷ ಇದೆ, ಅವನಲ್ಲಿ ದೋಷ ಇಲ್ಲ. ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಅಂತ, ಎಳ್ಳಷ್ಟು ದೋಷ ಇಲ್ಲದೆ ಇರುವವರು ಪರಮಾತ್ಮ ಅಂತ. ಅದಕ್ಕೆ ಉಳಿದವರಲ್ಲಿ ದೋಷ ಇದೆ. ಆದರೆ ದೋಷ ಹೇಳಬೇಕಾದ್ರೆ ಯಾರ ಹೆಸರು ಹೇಳಿಲ್ಲ ಲಕ್ಷ್ಮೀದೇವಿ. ಹೆಸರು ಹೇಳಿದೆ ದೋಷ ಹೇಳ್ತಾ ಹೋಗುದಂತೆ. ಒಬ್ಬ ಮತ್ತೊಬ್ಬ, ಕಾಮ ನಿರ್ಜಿತನೊಬ್ಬ, ಕಾಮಿನಿಗೆ ಸೋತೊಬ್ಬ, ಭಾಮಿನಿಯ ಹಿಂದೆ ಹಾರಿದವ. ಎಲ್ಲಿ ಹೆಸರು ಹೇಳಿದ್ದಾಳೆ ಹೇಳಿ ಲಕ್ಷ್ಮೀದೇವಿ? ಹೇಳಿಲ್ಲ. ಯಾಕೆ ಹೆಸರು ಹೇಳಿಲ್ಲ ಹೇಳ್ರಿ? ಅದಕ್ಕೂ ಕಾರಣ ಹೇಳ್ತಾಳೆ ಅವಳು. ಯಾಕೆ ಅಂದರೆ ಎಲ್ಲ ದೇವತೆಗಳು ನನ್ನ ಮಕ್ಕಳಲ್ಲ ಅಂತ. ನನ್ನ ಮಕ್ಕಳ ದೋಷವನ್ನು ನಾನು ಹೇಳಿದ್ರೆ ಚೆನ್ನ, ಬೇರೆ ಯಾರಾದರೂ ದೋಷ ಹೇಳಿದ್ರೆ ನನ್ನ ಮಕ್ಕಳ ಬಗ್ಗೆ ನನಗೆ ಗೊತ್ತು, ನೀನೇನು ಹೇಳಬೇಡ ಅನ್ಬೇಕು. ಹಂಗಿರಬೇಕು ತಂದೆ ತಾಯಿ ಅಂದರು. ಆದ್ದರಿಂದ ದೋಷ ಹೇಳಬಾರ್ದು. ಅದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಯಾರ ಹೆಸರನ್ನು ಕೂಡ ಹೇಳಲಿಲ್ಲ. ತನ್ನ ಮಕ್ಕಳ ಕುಂದ ತಾನೇ ಬೇಳುವುದಕ್ಕೆ ಮನ್ನಾದೀನಾಚಿ ಮಹಾಲಕ್ಷ್ಮಿ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳ ಎಣಿಸಿದಳು. ತನ್ನಾಮದಿಂದಲೇ ಕರೆಯದೆ, ಯಾರ ಹೆಸರು ಹೇಳಲಿಲ್ಲ ಲಕ್ಷ್ಮೀದೇವಿ. ಯಾಕೆ ಹೇಳಲಿಲ್ಲ? ಯಾಕೆ ಎಲ್ಲ ತನ್ನ ಮಕ್ಕಳು. ಇದು ಒಂದರ್ಥ. ಆದರೆ ವಾದಿರಾಜರ ಇನ್ನೊಂದು ಅಭಿಪ್ರಾಯ ಇದೆ ಅಂತಾರೆ. ಏನು ಅಂದರೆ ಎಲ್ಲ ನಾಮಗಳು ಕೂಡ ಭಗವಂತನ ನಾಮಗಳು ಅಂತ. ಎಲ್ಲ ನಾಮಗಳು ಭಗವಂತನ ನಾಮ. ಆದರೆ ನಮ್ಮಲ್ಲಿ ಒಂದು ನಿಯಮ ಇದೆ. ಏನು ನಿಯಮ ಅಂತ ಹೇಳಿದರೆ, ಹೆಣ್ಣು ಮಕ್ಕಳಾದವರು ಗಂಡನ ಹೆಸರನ್ನು ಹೇಳಬಾರದು ಅಂತ ನಿಯಮ. ಸಂಪ್ರದಾಯದು, ಶಾಸ್ತ್ರ. ಅದಕ್ಕೆ ಬೇಕು ಅಂತಲೇನೆ ಕೆಲವೆಲ್ಲ ಮದುವೆ ಆಗ್ತದೆ ನೋಡ್ರಿ. ಮದುವೆ ಆದಾಗ ಉಡುಗೊರೆ ಕೊಡಬೇಕಾದ್ರೆ ಒಂದು ಸಂಪ್ರದಾಯ ಇದೆ. ಗಂಡನ ಹೆಸರು ಏನು ಅಂತ ಕೇಳುತ್ತಾರೆ. ಕೇಳಿದ ಕೂಡ ಹೇಳಿಬಿಡಬಾರ್ದು. ಹಂಗಿಲ್ಲ. ಗಂಡ ಶ್ಯಾಮ್ ಸುಂದರ ಅಂತ ಹೆಸರಿಟ್ಕೊಂಡು ಶ್ಯಾಮ್ ಸುಂದರ ಅಂತ ಎದೆ ಹೊಡೆಯೋ ಥರ ಹೇಳಿಬಿಡಬಾರ್ದು. ಹಂಗಿಲ್ಲ. ಹೆಣ್ಮಕ್ಳು ನಾಚಿಕೆಯಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಏನೋ ಒಗಟು ಹಾಕಬೇಕು ಅಥವಾ ಕಾವ್ಯ ಕವನ ಮಾಡಬೇಕು, ಏನೋ ಮಾಡಿ ಹೇಳಬೇಕು. ಹೊರತಾಗಿ ಶ್ಯಾಮ್ ಸುಂದರ ಅಂತ ಹೆಸರಿಟ್ಕೊಂಡು ಕೇಳಿದ್ರೆ ಯಾರೋ ನಿಮ್ಮ ಗಂಡನ ಹೆಸರೇನು ಶ್ಯಾಮ್ ಸುಂದರ ಏನು ಹಾಗೆ ಬಂದವರೇ ಎದೆ ಹೊಡೆದು ಹೋಗಿಬಿಡ್ತಾರೆ ಕೇಳುವಾಗ. ಹಂಗೆ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ನಾಚಿಕೆ, ಒಂದು ಸಂಕೋಚ, ಅದನ್ನ ಇಟ್ಟುಕೊಂಡು ಕೇಳಬೇಡ್ರಿ, ಹಂಗೆಲ್ಲ ಕೇಳಬಾರ್ದು ಅಂತ ಸ್ವಲ್ಪ ನಾಚಿಕೊಡ್ಬೇಕು. ಆದರೂ ಕೂಡ ನಾವೇನು ಕಮ್ಮಿ ಇಲ್ಲ, ಹೇಳ್ತೀವಿ ಅಂತಲೇ ಇರಬೇಕು. ಅದರಲ್ಲೂ ಕೂಡ ಅದಕ್ಕೇನು ಮಾಡಬೇಕು? ಅದಕ್ಕೆ ಹೇಳಬೇಕು. ಒಂದು ಸಣ್ಣದೊಂದು ಕವನ ಮಾಡಬೇಕು. ಹೇಳಿದ್ರಲ್ವ, ಅದಕ್ಕೇನು ಆಕಾಶದಲ್ಲಿ ನಕ್ಷತ್ರಗಳ ಹಂದರ, ನನ್ನ ಮನದಂಗಳದ ಸುಂದರ ಶ್ಯಾಮ ಸುಂದರ ಅಂತ ಹೇಳಿ ಚೆನ್ನಾಗಿರ್ತದೆ. ಏನು ಬೇಕು ಹಿಂಗೆ ಹೇಳಬೇಕು. ಆದ್ದರಿಂದ ಅಂದರೆ ನಾಮ ಹೇಳಬೇಕಾದ್ರೆ ಪ್ರತಿ ನಾಮಗಳು ಕೂಡ ಭಗವಂತನ ನಾಮ ಅಂತ ಅನುಸಂಧಾನ ಮಾಡಿದಂತೆ ಲಕ್ಷ್ಮೀದೇವಿ. ಆದ್ದರಿಂದಲೇ ಲಕ್ಷ್ಮೀದೇವಿ ತನ್ನಾಮದಿಂದಲೇ ಹೇಳಿದ, ಯಾರ ಹೆಸರು ಹೇಳಿಲ್ಲ ಅಂತೆ, ಅದಕ್ಕೋಸ್ಕರ ಹೇಳಿಲ್ಲ ಅಂತಾರೆ. ಆ ರೀತಿ ಹಾಗೆ ಎಲ್ಲ ನಾಮಗಳು ಕೂಡ ಭಗವಂತನ ನಾಮ ಅಂತ ಅನುಸಂಧಾನ ಮಾಡಿದವಳು ಲಕ್ಷ್ಮೀದೇವಿ ಮೊದಲು. ಅದಕ್ಕೆ ನಾನು ಆಗಲೇ ಹೇಳಿದೆ ಒಂದು ಮಾತನ್ನು. ಏನಂತ, ಭೀಷ್ಮಾಚಾರ್ಯರು ಈ ಸಹಸ್ರನಾಮವನ್ನು ಹೇಳುವಾಗ ಅವರು ಮಲಗಿ ಹೇಳಬೇಕಾದ್ರೆ ಭಗವಂತ ಕೂತು ಕೇಳುತ್ತಾ ಇದ್ದ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಇದು ಜಗನ್ನಾಥದಾಸರು ಹೇಳಿದ್ದು. ನಾವು ಅಷ್ಟೇ ನೋಡ್ತಿರ್ತೀವಿ. ನಿಜವಾಗಲೂ ಕೂಡ ಈ ಎಲ್ಲ ನಾಮಗಳನ್ನು ಕೂಡ ಪ್ರತಿನಿತ್ಯ ಬೆಳಗಾತ ಎದ್ದು ಕೂಡಲೇನೆ ಭಗವಂತನಿಗೆ ಸುಪ್ರಭಾತವನ್ನು ಹಾಡಿ ಲಕ್ಷ್ಮೀದೇವಿ ಎಬ್ಬಿಸ್ತಾಳಂತಿದ್ದನ್ನೆಲ್ಲ. ಯಾರು ಹೇಳಿದರು? ಜಗನ್ನಾಥದಾಸರೇ ಹೇಳಿದ್ದಾರೆ. ಜಗನ್ನಾಥದಾಸರೇ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಅಲ್ಲೇ ಹೇಳಿ. ಇಲ್ಲಿ ಹೇಗೆ ಅಂದರೆ ನೀವು ಅರ್ಥ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಬಿಡಿಸ್ಕೊಳ್ರಿ. ಯಾವ ರೀತಿ ಅಂದರೆ, ಮಲಗಿ ಪರಮಾದರದಿ ಪಾಡಲು, ಹಂಗೆ ಮಾಡಬೇಡ್ರಿ. ಮಲಗಿ ಪರಮಾದರದಿ ಮಾಡಬೇಡ್ರಿ. ಮತ್ತೇನು? ಮಲಗಿ ಪಾ ಅಷ್ಟು ಬಿಡಿಸ್ಕೊಳ್ರಿ. ಮಲಗಿ ಪಾ, ಮಲಗಿ ಪಾ ಅಂದರೆ ಮಲಗಿರುವಂತಹ ಭಗವಂತನನ್ನ ಮಲಗಿ ಪಾ ರಮಾದರದಿ ಪಾಡಲು. ರಮ ಆದರದಿ ಪಾಡಲು. ರಮ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಅಂದರೆ ಪ್ರಳಯ ಕಾಲದಲ್ಲಿ ಮಲಗಿದಂತಹ ಭಗವಂತನನ್ನ ಈ ವಿಷ್ಣು ಸಹಸ್ರನಾಮ ಮೊದಲಾದ ಎಲ್ಲ ಸ್ತೋತ್ರಗಳಿಂದಲೂ ಕೂಡ ಮಲಗಿಪ ಭಗವಂತನನ್ನ ರಮಾದರದಿ ಪಾಡಲು. ರಮ ಆದರದಿ ಪಾಡಲು, ಭಗವಂತನನ್ನ ಆದರದಿಂದ ಪಾಡಿ ಎಬ್ಬಿಸ್ತಾಳಂತೆ ಲಕ್ಷ್ಮೀದೇವಿ ಅಂತ ಸುಪ್ರಭಾತವನ್ನು ಹಾಡುತ್ತಾಳೆ ಅಂತ ಅರ್ಥ. ಆದ್ರಿಂದ ಲಕ್ಷ್ಮೀದೇವಿ ಹಾಡಿದ ಹಾಡುಗಳಿವೆಲ್ಲವೂ ಕೂಡ ಅಂತ ಹೇಳ್ತಾರೆ. ಅಂಥ ದಿವ್ಯವಾದಂಥ ಸ್ತೋತ್ರ ಭಗವಂತನ ಸ್ತೋತ್ರ. ಅದು ವಿಷ್ಣು ಸಹಸ್ರನಾಮ. ಎಲ್ಲ ನಾಮಗಳನ್ನು ಕೂಡ ಹಾಡಿ ಹೇಳುವಂಥವಳು ಲಕ್ಷ್ಮೀದೇವಿ ಅಂತ. ಆ ರೀತಿ ಬಂದಿರುವಂಥದ್ದು ಇದು ಭಗವಂತನ
ಇರುವಂತಹದ್ದು ಅದ್ಭುತ ಅದ್ಭುತ ಅದ್ಭುತ, ರೋಚಕ. ಇವೆಲ್ಲವೂ ಕೂಡ ಬಹಳ ರೋಚಕವಾಗಿರುವಂಥದ್ದು. ಎಷ್ಟು ರೋಚಕವಾಗಿದ್ದಾವೆ ಅನ್ನೋದಕ್ಕೆ ಇನ್ನೊಂದು ಎರಡು ಹೇಳ್ತೇನೆ ನಾಮಗಳನ್ನು, ಪರಮಾತ್ಮನ ನಾಮಗಳಲ್ಲಿ. ಇನ್ನೊಂದು ಕಡೆಯಲ್ಲಿ ನೀವು ಗಮನಿಸಿ, ಇಡೀ ವಿಷ್ಣು ಸಹಸ್ರನಾಮವನ್ನು ನೀವು ನೋಡಿದ್ರಿ, ಎಲ್ಲೂ ಕೂಡ ಗರುಡ ವಾಹನ ಅನ್ನೋ ಶಬ್ದ ಬರುವುದಿಲ್ಲ ನಿಮಗೆ. ನೀವು ನೋಡಿ ಎಲ್ಲಿಯಾದ್ರೂ ಗರುಡ ವಾಹನ ಅಂತ ಬಂದಿದೆಯಾ? ಓದ್ರಿ ಒಂದು ಸರ್ತಿ, ಇನ್ನೊಂದು ಸರ್ತಿ ಓದ್ರಿ ಬೇಕಾದ್ರೆ. ಎಲ್ಲಿಯಾದ್ರೂ ಗರುಡ ವಾಹನ ಹೌದೋ ಇಲ್ಲೋ, ಪ್ರಸಿದ್ಧ ಹೌದೋ ಇಲ್ಲೋ, ನಮಗೆಲ್ಲ ಪ್ರಸಿದ್ಧವಾದ ಶಬ್ದ ಅದು ಬಂದಿಲ್ಲ. ಆದರೆ 2 ಬಾರಿ ಬರುತ್ತೆ ಒಂದು ಪದ. ಯಾವುದು ಗೊತ್ತಾ? ವಾಯುವಾಹನ ಅಂತ ಬರ್ತದೆ. ವರದೋ ವಾಯುವಾಹನ ಅಂತ ಬರ್ತದೆ. 2 ಬಾರಿ ಬರ್ತದೆ ಇದು ವಾಯುವಾಹನ ಅನ್ನುವಂಥ ಶಬ್ದ. ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ವಿಶೇಷತೆ ಇದೆ. ವಾಯುವಾಹನ ಅನ್ನುವಂಥ ಶಬ್ದವನ್ನು ವಿಶೇಷವಾಗಿ ಹೇಳುತ್ತಾರೆ. ಯಾಕೆ ಈ ವಾಯುವಾಹನ ಅನ್ನೋ ಶಬ್ದವನ್ನೇ ಹೇಳಿದರು, ಗರುಡ ವಾಹನ ಅನ್ನೋ ಶಬ್ದ ಹೇಳಲಿಲ್ಲ? ಯಾಕೆ ಅಂದರೆ ನೋಡಿ, ಈ ವಾಯುವಾಹನ ಅನ್ನೋ ಶಬ್ದದಲ್ಲಿ ಒಂದು ಸ್ವಾರಸ್ಯ ಇದೆ. ಇದರ ಅನುಸಂಧಾನ ಮಾಡಿ ಏನು ವಾಯುವಾಹನ ಬಹಳ ಅರ್ಥಗಳಿದೆ. ನಾನು ಒಂದು ಅರ್ಥವನ್ನು ಹೇಳ್ತೇನೆ. ವಾಯುವಾಹನ ಅಂದರೆ ನಿಜವಾಗಲೂ ಕೂಡ ಭಗವಂತನನ್ನು ಹೊರುವವರು ಯಾರು ಅಂತಂದರೆ ವಾಯುದೇವರೇ ಬರ್ತಾರೆ. ನಿಜವಾಗ್ಲೂ ವಾಯುದೇವರೇನೇ ವಾಹನ. ಮತ್ತು ಗರುಡದೇವರಿದ್ದಾರೆ. ಗರುಡದೇವರು ಸುಮ್ಮನೆ ಅಷ್ಟೇ, ಒಂದು ರೂಪದಿಂದ ಗರುಡದೇವರ ಒಳಗೂ ಕೂಡ ವಾಯುದೇವರೇ ಇದ್ದುಕೊಂಡು ವಾಯುದೇವರೇ ಅವರನ್ನು ಹೊತ್ತುಕೊಂಡು ಹೋಗೋರು. ಇದೆಲ್ಲ ಹೇಳ್ತಾರಲ್ಲ, ಪಕ್ಷಿವಾಹನ ಅಂತ ಹೇಳ್ತಾರೆ ಅವನಿಗೆ. ಪಕ್ಷಿವಾಹನ ಅಂದರೆ ಗರುಡ ವಾಹನ ಅಂತ ಅಲ್ಲೇ ಬಂದಿದೆ. ಪಕ್ಷಿವಾಹನಾಗಿರಬಹುದೇ ಅಂತ ಹೇಳ್ತಾರೆ. ಪಕ್ಷಿವಾಹನ ಅಂದರೆ ಏನರ್ಥ? ಆದರೆ ಅದಕ್ಕೆ ಆ ಶಬ್ದ ಹಾಗೆ ಬಳಸಿದ್ದಾರೆ. ಗರುಡ ವಾಹನ ಅಂತ ಹೇಳಲಿಲ್ಲ ಅವರು. ಮತ್ತೇನು ಪಕ್ಷಿವಾಹನ ಅಂದರೆ ಅರ್ಥ ಏನಂದರೆ ವಾಯುವಾಹನ ಅಂತಲೇ ಅರ್ಥ. ಅದಕ್ಕೆ ವಾಯುವಾಹನ ವಿಷ್ಣು ಸಹಸ್ರನಾಮದ ಪದ ವಾಯುವಾಹನ. ಯಾಕೆ ಅವರಿಗೆ ಪಕ್ಷಿ ಅಂತ ಹೆಸರು ವಾಯುದೇವರಿಗೆ ಅಂದರೆ, ಪಕ್ಷಿ ಅಂದರೆ ಅವರು ಒಂದು ಪಕ್ಷದಲ್ಲಿ ಇರುವವರಾದ್ರಿಂದಾಗಿ ಅವರಿಗೆ ಪಕ್ಷಿವಾಹನ ಅಂತ. ಹರಿ ಸರ್ವೋತ್ತಮ, ಅವನು ಸಕಲ ಗುಣ ಪರಿಪೂರ್ಣ ಅನ್ನುವ ಏನು ಪಕ್ಷ ಇದೆಯಲ್ಲ, ಆ ಪಕ್ಷವನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋದವರಲ್ಲ. ಆದ್ದರಿಂದ ಒಂದೇ ಪಕ್ಷದಲ್ಲಿರುವವರಾದ್ರಿಂದ ಅವರು ಪಕ್ಷಿ ಅಂತ. ಇನ್ನೊಂದು ಪಕ್ಷಿ ಅಂತ ಹೇಳಿದರೆ ಅವರು ನಿಜವಾಗಲೂ ಪಕ್ಷಿ ಯಾಕೆ ಅಂದರೆ ಸತ್ಪಕ್ಷಪಾತಿ ಪ್ರದರೋ ಯತಾಗ್ರ್ಯ. ಸತ್ಪಕ್ಷಪಾತಿ, ಸಜ್ಜನರ ಪಕ್ಷಪಾತಿಗಳಾಗಿರ್ತಾರೆ ಯಾವಾಗಲೂ. ಆದ್ದರಿಂದ ಪಕ್ಷಿ ಅಂತ ಹೆಸರು. ಆದ್ದರಿಂದ ಪಕ್ಷಿವಾಹನ ಅಂದರೆ ವಾಯುವಾಹನ ಅಂತ ಅರ್ಥ. ಯಾಕೆ ಅವರನ್ನು ವಾಯುವಾಹನ, ಭಗವಂತನಿಗೆ ಅದನ್ನ ಯಾಕೆ ಕರೆದಿದ್ದಾರೆ ಅಂದರೆ, ಒಂದು ರಾವಣ ಯುದ್ಧ ಮಾಡಲಿಕ್ಕೆ ಬಂದಂತೆ ರಾಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಾಗ ಒಂದು ರಥವನ್ನು ತಂದ, ಎತ್ತರದ ರಥ, ಆಕಾಶದಲ್ಲಿ ನಿಂತು ಯುದ್ಧ ಮಾಡುವಂಥ ಒಂದು ರಥವನ್ನು ತಂದಂತೆ. ಅಲ್ಲೇ ನಿಂತುಕೊಂಡು ಯುದ್ಧ ಮಾಡ್ತಿದ್ದಂತೆ. ಅವನು ಮೇಲೆ ನಿಂತು ಯುದ್ಧ ಮಾಡ್ತಿದ್ದರೆ ರಾಮ ಕೆಳಗಿದ್ದಂತೆ. ಇದನ್ನು ನೋಡಿ ಸಹಿಸ್ಲಿಕ್ಕಾಗಲಿಲ್ಲ ಹನುಮಂತ ದೇವರಿಗೆ. ಅವರಂದ್ರು, ಇಲ್ಲ, ನನ್ನ ಭಗವಂತ, ನನ್ನ ಅಪ್ಪ ಕೆಳಗೆ ನಿಂತಾಗಿ ಅಯೋಗ್ಯ ಮೇಲೆ ನಿಲ್ತಾನಲ್ಲ ಅಂತ ಇದ್ದಕ್ಕಿದ್ದಾಗೆ ದೊಡ್ಡ ಗಾತ್ರದ ದೇಹವನ್ನು ಮಾಡಿಕೊಂಡು ಹನುಮಂತ ದೇವರು ಆ ರಾಮದೇವರನ್ನ ಎತ್ತಿ ತಮ್ಮ ಭುಜದ ಮೇಲೆ ಕೂಡಿಸಿಕೊಂಡು ರಾವಣ ಎಷ್ಟು ಎತ್ತರದಲ್ಲಿದ್ನೋ ಅದಕ್ಕಿಂತಲೂ ಎತ್ತರಕ್ಕೆ ಹೋದ್ರಂತೆ ಹನುಮಂತ ದೇವರು ಅಂತ. ಆದ್ರಿಂದಾಗಿ ರಾಮದೇವರ ನಿಜವಾದ ವಾಹನ ಅಂತಂದ್ರೆ ವಾಯುವಾಹನ. ಆದ್ರಿಂದ ವಾಯುವಾಹನ ಅಂತ ಹೇಳ್ತಾರೆ. ಇದು ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಇದು ನಾವೆಲ್ಲರೂ ಚಿಂತನೆ ಮಾಡಬೇಕಾದಂಥ ನಾಮ ಇದು, ವಾಯುವಾಹನ ಅನ್ನುವಂಥ. ಯಾಕೆ ಗೊತ್ತಾ? ಈ ವಾಯುವಾಹನ ಇದೆ ಅಲ್ವಾ, ನೋಡಿ, ಈ ವಾಯುವಾಹನ ಅಂತ ಹೇಳಿದರೆ ಮನುಷ್ಯ ಪ್ರತಿಯೊಬ್ಬನಿಗೂ ಕೂಡ ಒಂದಲ್ಲ ಒಂದು ದಿವಸ ಮರಣ ಎನ್ನುವುದು ಮರಣ ಬರುತ್ತೆ. ಆ ಮರಣ ಬರುವಾಗ ಹೇಗಿರಬೇಕು, ಅದಕ್ಕೆ ಸನ್ನದ್ಧರಾಗಿರಬೇಕಂತ ನಾವಿಲ್ಲೆಲ್ಲ ಸಾಧನೆ ಮಾಡ್ಕೊಂಡ್ಬಿಟ್ಟಿರಬೇಕು. ಅದಕ್ಕೆ ಹೇಳ್ತಾರಲ್ಲ, 60 ಆಯಿತು ಅಂತ ಆದರೆ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಎಲ್ಲರೂ ಕೂಡ, ಅವನಿಗೆ 60 ಆಗಿದ್ರಿ ಅರಳು ಮರಳು ಅವನಿಗೆ ಅಂತಿರ್ತಾರೆ. ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಅರಳು ಮರಳು ಅಂದರೆ ಹುಚ್ಚು. ಅವ್ರಿಗೆ ಇನ್ನು 60 ಆದ ನಂತರ ಏನು ಸ್ಥಿಮಿತ ಇರಲ್ಲ, ಬುದ್ಧಿ ಸ್ಥಿಮಿತ ಇರಲ್ಲ, ಏನೇನೋ ಮಾತಾಡ್ತಿರ್ತಾರೆ, ವಟ ಅಂತಿರ್ತಾರೆ ಅಂತ ಹೇಳ್ತಿರ್ತಾರೆ. ಹಂಗೆ ತಿಳ್ಕೊಬೇಡ್ರಿ, ಅದರ ಅರ್ಥವೇ ಬೇರೆ. ಅದು ಹಿಂದಿನ ಕಾಲದವರು ಬಳಸಿರುವಂಥ ಅದ್ಭುತವಾದ ಪ್ರಯೋಗ ಅದು. 60 ಆಯಿತು ಅರಳು ಮರಳು ಅಂದರೆ ಹಾಗಲ್ಲ. ಮತ್ತೇನು ಅಂತಂದರೆ 60 ಆಯಿತು ಅರಳು ಮರಳು ಅಂತಂದರೆ ಅದರ ಅರ್ಥ ಏನು ಗೊತ್ತಾ? ಅರಳು ಮರಳು ಅಂತ. ಅರಳು 60 ಆಗೋದ್ರೊಳಗೆ ನಿನ್ನ ಜೀವನದಲ್ಲಿ ನೀನು ಅರಳಿರಬೇಕು. ಜ್ಞಾನದಿಂದ ನಿನ್ನ ಇಡೀ ದೇಹ ಎನ್ನುವಂತಹದ್ದು ಅರಳಿರಬೇಕು. ಅರಳಿ ಭಗವಂತ ನೀನು ಯಾವಾಗ ನನ್ನನ್ನು ಕರೆಸಿಕೊಳ್ತೀಯೋ ನಾನು
ಇನ್ನೂ ಹೇಗಿರ್ತೀವಿ ನಾವು ನಮ್ಮ ಜೀವನದಲ್ಲಿ ಅಂತಂದರೆ 60 ಆಗಲಿ 70 ಆಗಲಿ ಇನ್ನೂ ಅದೇ ಇದರಲ್ಲಿ ಇರ್ತೀವಿ. ಕೆಲವರು ಇರ್ತಾರೆ, ಕೆಲವರು ಹೇಗಿರ್ತಾರೆ ಅಂತಂದರೆ ಈ ಪ್ರವಚನಕ್ಕೆಲ್ಲ ಬಂದಿರ್ತಾರೆ, ಪ್ರವಚನಕ್ಕೆ ಬಂದಿರ್ತಾರೆ. ಪ್ರತಿನಿತ್ಯ ಕೆಲವರು ಅಕ್ಕಪಕ್ಕದ ಮನೆಯವರು ಒಟ್ಟೊಟ್ಟಿಗೆ ಬರೋದು, ಒಟ್ಟೊಟ್ಟಿಗೆ ಹೋಗೋದು ಅಂತಲೂ ನಿಯಮ ಇಟ್ಕೊಂಡಿರ್ತಾರೆ. ಕೆಲವರು ನೀವು ಬರ್ತೀರೇನ್ರಿ ಪ್ರವಚನಕ್ಕೆ ಅಂತ ಪಕ್ಕದ ಮನೆಯವರು, ಇಲ್ರಿ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ನೀವು ಹೋಗಲ್ಲ ಮತ್ತು ನಾನು ಹೋಗಲ್ಲ ಬೇಡ್ರಿ, ಇಲ್ಲ ನಾನು ಬರ್ತೀನಿ, ನಾನು ಬರ್ತೀನಿ ಅಂತ ಹಿಂಗಿರ್ತಾರೆ ಕೆಲವರು. ಒಂದು ದಿವಸ ಅಕಸ್ಮಾತ್ ಪಕ್ಕದ ಮನೆಯವ್ರು ಬಂದಿರಲ್ಲ, ಇವ್ರು ಬಂದ್ಬಿಟ್ಟಿರ್ತಾರೆ ಪ್ರವಚನಕ್ಕೆ. ಯಾರೋ ಒಬ್ಬರು ಬಂದವರು ಉಪನ್ಯಾಸ ಕೇಳಿ ಭಾರಿ ಖುಷಿಯಾಗಿಬಿಟ್ಟಿರ್ತದೆ ಅವ್ರಿಗೆ. ಏನು ಅದ್ಭುತ ಅದ್ಭುತ ಅನಿಸ್ಬಿಡ್ತದೆ ಅವ್ರಿಗೆ ಉಪನ್ಯಾಸ. ಇವ್ರು ಬಂದಿರಲ್ಲ, ಪಕ್ಕದ ಮನೆಯವರು ಹೋಗ್ತಾರೆ, ಹೇಳ್ತಾರೆ, ಏನ್ರಿ ಇವತ್ತು ಉಪನ್ಯಾಸಕ್ಕೆ ಬರಲಿಲ್ಲ ನೀವು, ಪ್ರವಚನಕ್ಕೆ ಬರಬೇಕಿತ್ತು ನೀವು, ಯಾಕೇನಾಯಿತು? ಅವ್ರಿಗೆ ಗಾಬರಿ, ಏನೋ ಆಗಿರ್ತದೆ. ಏನಿಲ್ಲ, ಅದ್ಭುತವಾಗಿತ್ತು ಪ್ರವಚನ ಅಂತೇಳಿ. ಅದ್ಭುತವಾಗಿತ್ತು. ಹೌದಾ? ಅದ್ಭುತವಾಗಿ ಹೇಳಿದ್ರು ಆಚಾರ್ಯರು, ಭಾರಿ ಚೆನ್ನಾಗಿ ಹೇಳಿದ್ರು ಅಂತ. ಹೌದೇನ್ರಿ, ಏನು ಹೇಳಿದ್ರು? ಅದು ನನ್ನ ಹತ್ರ ಕೇಳಬೇಡ, ಅವ್ರ ಬಾಯಿಲೆ ಕೇಳ್ಬೇಕು, ನೀವು ನನಗೆ ಕೇಳಬೇಡ, ಅವ್ರ ಬಾಯಿಲೆ ಕೇಳಬೇಕು. ಅಂದ್ರೆ ಅರ್ಥ ಏನು ಅಂದರೆ, ನಾವು ಕೇಳಿದ್ದೀವಿ, ಎಷ್ಟು ಕೇಳಿ ಅರಳುವಷ್ಟು ಕೇಳಿ. ಹೇಳೋರಿಲ್ಲ ಅಂತಾರಲ್ಲ, ಕೇಳೋರಿಲ್ಲ ಅಂದ್ರೂ ಹಾಗೆ ಅರ್ಥ. ಏನಂತ ಹೇಳಬೇಕು, ಎಷ್ಟು ಕೇಳಬೇಕು ಅಂದರೆ ಹೇಳುವಷ್ಟು ಕೇಳಬೇಕಂತ. ಕೇಳೋದು ಅಂದರೆ ನಮ್ಮ ಇಡೀ ದೇಹವನ್ನು ಕಿವಿ ಮಾಡಿಕೊಂಡು ಕೇಳಬೇಕು. ಅದನ್ನು ಕೇಳೋದಂತಂದರೆ ಕಿವಿ ಮಾಡಿಕೊಳ್ಬೇಕು, ದೇಹವನ್ನೆಲ್ಲ. ಮತ್ತೊಬ್ಬರು ಯಾರಾದರೂ ಬಂದರೆ ಎದರಲ್ಲಿ ನಿಮಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಪೂರ್ಣ ಹೇಳ್ತೇನೆ ಅಂತ ಕೂಡಿಸಿ ಹೇಳಬೇಕಂತೆ. ಅಷ್ಟರ ಮಟ್ಟಿಗೆ ಕೇಳಬೇಕು ಅಂತ ಹೇಳ್ತಾರೆ. ಅಂದರೆ ಅರಳಬೇಕು ಅಂತ ಅರ್ಥ. ಕೇಳುವಾಗ ಅರಳಬೇಕು, ಅದು ನಮಗೆ ಹಾಗೆ ಅರಳುವಂತೆ ಕೇಳಬೇಕು, ಮರಳಿಕ್ಕೆ ರೆಡಿ ಆಗಬೇಕು ಅಂತ, ಆ ರೀತಿ ಅರ್ಥ. ಆದ್ದರಿಂದ ಮನುಷ್ಯನಿಗೆ ಸಾವು ಅನ್ನುವಂಥದ್ದು ಎಲ್ರಿಗೂ ಬರುತ್ತದೆ. ಬರುವಾಗ ಸಾಯುವಾಗ ಒಂದು ನಿಯಮ ಇದೆ ಅಂತೆ. ಹೇಗೆ ಸಾಯಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಸಾಯಬೇಕು ಅಂತಂದರೆ, ಕೊನೆ ಕಾಲ ಬರ್ತಾ ಇದೆ ಅಂತಾದರೆ ಮಕ್ಕಳಿಗೆ ಒಂದಷ್ಟು ಸಂಸ್ಕಾರ ಕೊಟ್ಬಿಡಬೇಕು. ಅದನ್ನು ಬಿಡಬೇಡಿ, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಕನಿಷ್ಠ ಪಕ್ಷದ ಸಂಸ್ಕಾರ ಇರಬೇಕು ಅವರಿಗೆ, ಮಕ್ಕಳಿಗೆ. ನಮ್ಮ ತಂದೆಯೋ ತಾಯಿಯೋ ಹೋಗ್ತಾ ಇದ್ದಾರೆ ಅಂತಾದರೆ ಆ ಕಾಲಕ್ಕೇನು ಮಾಡಬೇಕಂತೆ, ಅವರನ್ನು ಮನೆಯ ಒಳಗೆ ಪ್ರಾಣ ಹೋಗಬಾರ್ದು. ಬಹಳ ಜನ ತಿಳ್ಕೊಂಡಿದ್ದಾರೆ, ಹೊರಗೆ ಹೋಗಬಾರ್ದ್ರಿ, ಮನೆ ಒಳಗೆ ಹೋಗಬೇಕು. ಮಧ್ವಾಚಾರ್ಯ ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ, ಏನೇ ಆದರೂ ಕೂಡ ಮನೆಯ ಒಳಗೆ ಪ್ರಾಣ ಹೋಗಬಾರ್ದು, ಮನೆಯಿಂದ ಹೊರಗೆ ಬನ್ನಿ. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸಾಯಬೇಕು. ಅದಕ್ಕೋಸ್ಕರವೇನೇ ದ್ವಾರಕಾಪಟ್ಟಣ ಎನ್ನುವಂಥದ್ದು ಪುಣ್ಯಕ್ಷೇತ್ರವೇ ಹೌದು. ಆದರೆ ಇದು ನಮ್ಮ ಮನೆ ಅಂತ ಕೃಷ್ಣ ಏನು ಮಾಡಿದ ಅಂದರೆ, ಅಲ್ಲಿದ್ದಂಥ ಯಾದವರನ್ನೆಲ್ಲರನ್ನೂ ಕೂಡ ಹೊಡೆದಾಡಿಕೊಂಡು ಸಾಯುವಾಗ ದ್ವಾರಕಾಪಟ್ಟಣದಲ್ಲಿ ಇರಿಸಲಿಲ್ಲ. ಅವನು ಎಲ್ಲೋ ಸಮುದ್ರ ತೀರಕ್ಕೆ ಕರ್ಕೊಂಡೋದ, ಹೊರ ಕರ್ಕೊಂಡೋದ. ಅಂದರೆ ಮನೆಯಲ್ಲಿ ಸಾವು ಬರಬಾರ್ದು ಅಂತ ನಿಯಮ. ಇದನ್ನು ಮಧ್ವಾಚಾರ್ಯ ಹೇಳ್ತಾರೆ. ಅದರಿಂದ ಹೊರಗೆ ಬರಬೇಕು. ಅದಕ್ಕೇನು ಮಾಡಬೇಕಂತೆ, ಮನೆಯಲ್ಲಿರಬಾರ್ದು, ಮನೆಯಿಂದ ಹೊರಗೆ ಬರಬೇಕಂತೆ. ಮನೆಯಿಂದ ಹೊರಗೆ ಬಂದಾಗ ಎಲ್ಲಿರಬೇಕು ಅಂದರೆ, ತುಳಸಿಯ ಕಟ್ಟೆಯ ಹತ್ತಿರದಲ್ಲಿರಬೇಕು. ತುಳಸಿ ಕಟ್ಟೆ ಹತ್ತಿರಕ್ಕೆ ಹೋಗಬೇಕು. ಆ ತುಳಸಿ ಕಟ್ಟೆಯ ಹತ್ತಿರದಲ್ಲಿ ಏನು ಮಾಡಬೇಕು, ಒಂದು ಸಾಳಗ್ರಾಮದ ಶಿಲೆಯನ್ನು ಇಟ್ಟುಕೊಂಡಿರಬೇಕು. ಆ ಸಾಳಗ್ರಾಮದ ಶಿಲೆಯ ಹತ್ತಿರದಲ್ಲಿ ಪ್ರಾಣ ಹೋಗಬೇಕಂತೆ. ವೈಕುಂಠಕ್ಕೆ ಹೋಗ್ತಾನಂತೆ ಅವನು. ಅದಕ್ಕೋಸ್ಕರ ಅದಿರಬೇಕು. ಜೊತೆಗೆ ಒಂದು ಗಂಗಾ ತಾಳಿ ಇರಬೇಕು. ದರ್ಬೆಯ ಹಾಸಿಗೆಯನ್ನು ಹಾಸಬೇಕು, ಸ್ವಲ್ಪ ಎಳ್ಳನ್ನು ಉದುರಿಸಬೇಕು, ಅಲ್ಲಿ ಅವನನ್ನು ಮಲಗಿಸಬೇಕು. ಮಂಚದ ಮೇಲೆ ಮಲಗಿಸಬಾರದು, ಕೆಳಗೆ ಇರಬೇಕು. ಆಗ ಮಗನಾದವನು ಸಂಸ್ಕಾರವಂತನಾಗಿ ಅವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳಬೇಕಂತೆ. ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ಬೇಕು. ಅವನು ತೊಡೆ ಮೇಲೆ ಮಲಗಿಸಿಕೊಂಡಾಗ ಹೇಗೆ ಮಲಗಿಸ್ಕೊಳ್ಬೇಕು ಅಂದರೆ, ಬಲ ತೊಡೆಯ ಮೇಲೆ ಮಲಗಿಸ್ಕೊಳ್ಬೇಕು. ಬಲ ತೊಡೆಯ ಮೇಲೂ ಕೂಡ ಆ ಮಲಗಿದ ವ್ಯಕ್ತಿಯ ತಂದೆಯ ಬಲಗಿವಿ ಮೇಲೆ ಬಂದಿರಬೇಕು. ಬಲಗಿವಿ ಮೇಲೆ ಬರುವಂತೆ ಮಾಡಿ ಬಲ ತೊಡೆಯಲ್ಲಿ ಮಲಗಿಸಿಕೊಂಡು ಆಗ ಅವನ ಕಿವಿಯಲ್ಲಿ ಕೆಲವು ಮಂತ್ರಗಳನ್ನು ಹೇಳಬೇಕಂತೆ. ಪೌಮಾನ ಸೂಕ್ತ, ಕರ್ಣ ಸೂಕ್ತ, ಕೆಲವೆಲ್ಲ ಸೂಕ್ತಗಳಿದ್ದಾವೆ. ಪೌಮಾನ ಸೂಕ್ತ ಹೇಳುತ್ತದೆ. ಆ ಸಂದರ್ಭದಲ್ಲಿ ಅವನಿಗೆ ಭಯ ಆಗ್ತಿರ್ತದಂತೆ. ಭಯ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಆ ಸೂಕ್ತವನ್ನು ಹೇಳಿದರೆ, ವಾಯುದೇವರು ಒಳಗೆ ಇರ್ತಾರೆ, ಇರೋದಷ್ಟೇ ಅವರು. ಆದರೆ ಈ ಮಂತ್ರ ಹೇಳಿದಾಗ ಅವರ ಸನ್ನಿಧಾನ ಬರುತ್ತದಂತೆ. ಒಳಗೊಂದು ಸನ್ನಿಧಾನ ಅಂತ ಹೇಳ್ತಾರೆ. ಅದಕ್ಕೆ ಹೇಳು, ಯದಂತಿ ಯಚ್ಚಾದೂರಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ ಪವಾಮಾನಸ್ಸೋ ಅದ್ಯನ ಪವಿತ್ರೇಣ ವಿಚರ್ಷಣಿ. ಈ ಮಂತ್ರಗಳೆಲ್ಲ ಹೇಳಬೇಕು. ಯದಂತಿ ಯಚ್ಚದೂರಕ್ಕೆ ಭಯಂ ವಿಂದತಿ ಮಾನ್, ಯಾವುದ್ಯಾವುದು ಭಯವನ್ನು ಉಂಟು ಮಾಡುತ್ತೋ ಅದೆಲ್ಲವೂ ದೂರ ಹೋಗುತ್ತಂತೆ. ಈ ಪವಮಾನ ಬಂದ ಕೂಡಲೇ ಅವೆಲ್ಲ ದೂರ ಹೋಗುತ್ತೆ. ಹೋದಾಗ ಒಳಗೆ ಇರುವಂತಹದ್ದು ಕೇವಲ ಜೀವಾತ್ಮ ಮಾತ್ರ ಅಲ್ಲ, ಜೀವಾತ್ಮನ ಜೊತೆಗೆ ಪರಮಾತ್ಮನೂ ಕೂಡ ಇರ್ತಾನೆ. ಹಾಗಾಗಿ ಪರಮಾತ್ಮನ ಜೊತೆಯಲ್ಲಿ ಜೀವಾತ್ಮ ಇರ್ತಾನೆ. ಈ ಮಂತ್ರಗಳನ್ನೆಲ್ಲ ಹೇಳಿದಾಗ ಏನಾಗತ್ತಂತೆ, ಒಳಗಡೆಯಲ್ಲಾಗುವಾಗ ವಿಶೇಷವಾಗಿ
ವಾಯುದೇವರ ಸನ್ನಿಧಾನ ಬರ್ತದೆ. ವಾಯುದೇವರು ಬಂದು ಕೂತ್ಕೊಳ್ತಾರೆ, ಇರ್ತಾರೆ ಅವರ ಸನ್ನಿಧಾನ. ಆ ಸನ್ನಿಧಾನ ಬಂದಾಗ ಏನಾಗುತ್ತಂತೆ, ಇನ್ನೇನು ಪ್ರಾಣ ಹೋಗುತ್ತೆ ಅನ್ನುವ ಪ್ರಸಂಗದಲ್ಲಿ, ಇಲ್ದಿದ್ರೆ ಪ್ರಾಣ ಹೋಗುವಾಗ ಎಷ್ಟು ನೋವಾಗುತ್ತೆ ಅಂದರೆ ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ ಅಂತ ಹೇಳ್ತಾರೆ. 100 ಚೇಳುಗಳು ಏಕಕಾಲದಲ್ಲಿ ದೇಹವನ್ನು ಕುಟುಕಿದರೆ ಎಷ್ಟು ನೋವಾಗುತ್ತೆ, ಅಷ್ಟು ನೋವು ದೇಹದಿಂದ ಜೀವ ಹೊರಗೆ ಹೋಗುವಾಗ ಆಗತ್ತಂತೆ. ಯಾವ ನೋವಿರಬಾರದು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳ್ತಾರೆ. ಅನಾಯಾಸವಾದ ಮರಣ ಬರಬೇಕಂತೆ. ಆ ಅನಾಯಾಸವಾದ ಮರಣ ಬರೋದು ಯಾವಾಗ ಅಂತ ಹೇಳಿದರೆ, ಈ ಎಲ್ಲವನ್ನ ಮಂತ್ರಗಳನ್ನೆಲ್ಲ ಹೇಳಿ ಕಿವಿಯಲ್ಲಿ ಆ ತಂದೆಗೆ ಹೇಳಿದಾಗ ಒಳಗೆ ವಾಯುದೇವರ ಸನ್ನಿಧಾನ ಬರುತ್ತದೆ. ಆ ವಾಯುದೇವರ ಸನ್ನಿಧಾನ ಬಂದಾಗ ವಾಯುದೇವರೇನು ಮಾಡ್ತಾರಂತೆ, ಆಗ ಬಲಭುಜದಲ್ಲಿ ಪರಮಾತ್ಮನನ್ನ, ಎಡಭುಜದಲ್ಲಿ ಜೀವಾತ್ಮನನ್ನ ಕೂಡಿಸಿಕೊಂಡು ಅಲ್ಲಿಂದ ಮೇಲೆ ಹಾರಿ ಹೋಗ್ತಾರಂತೆ. ಇದು ಪ್ರಾಣವನ್ನ ಕಳಿಸುವಂತ ಬಗೆ ಅಂತ ಹೇಳ್ತಾರೆ. ಹೀಗೆ ಹೋಗುವಾಗ ವಾಯುದೇವರೇನು ಮಾಡ್ತಾರೆ ಅಂತಂದ್ರೆ, ಅವರ ಬಲಭುಜದಲ್ಲಿ ಪರಮಾತ್ಮ, ಎಡಭುಜದಲ್ಲಿ ಜೀವಾತ್ಮನನ್ನ ಕೂಡಿಸಿಕೊಂಡು ಹೋಗೋದ್ರಿಂದಾಗಿ ಅವರನ್ನ ಭಗವಂತನನ್ನೇನಂತ ಕರೀತಾರೆ ಅಂದ್ರೆ ವಾಯುವಾಹನ ಅಂತ. ಅದರಿಂದ ವರದೋ ವಾಯುವಾಹನ ಅಂತ ಹೇಳೋದು. ಈ ಅರ್ಥದಲ್ಲೂ ಕೂಡ ವಾಯುವಾಹನ, ನಮ್ಮ ಒಳಗಿರುವ ಪರಮಾತ್ಮನನ್ನ ಅವನ ಜೊತೆಗೆ ನಮ್ಮನ್ನು ಕೂಡ ಕರೆದುಕೊಂಡು ಹೋಗೋದು. ಭಗವಂತನಿಗೆ ಮಾತ್ರ ಅಲ್ಲ ವಾಯುವಾಹನ, ನಮಗೂ ಕೂಡ ಅವನೇ ವಾಯುವಾಹನ, ನಮ್ಮನ್ನು ಅವನೇ ಕರೆದುಕೊಂಡು ಹೋಗ್ತಾನೆ. ಆದ್ರಿಂದಾಗಿ ಅವನಿಗೆ ವರದೋ ವಾಯುವಾಹನ ಅಂತ ವಾಯುವಾಹನ ಅನ್ನುವಂಥ ಶಬ್ದವನ್ನು ಹೇಳುತ್ತಾರೆ. ಈ ರೀತಿಯಲ್ಲಿ ಪರಮಾತ್ಮನನ್ನ ಅದ್ಭುತವಾಗಿ ವರ್ಣನೆ ಮಾಡುವಂಥ ಒಂದೊಂದು ಶಬ್ದಗಳು ಕೂಡ, ನಾನು ಬರೀ ಒಂದೊಂದು ಅರ್ಥಗಳನ್ನು ಹೇಳುವಾಗ ಅದರ ವಿವರಣೆ ಕೊಟ್ಟರೆ ತುಂಬ ಹೊತ್ತು ಹೋಗ್ಬಿಡುತ್ತದೆ. ಅದರಿಂದ 100 ಶಬ್ದಗಳಿದ್ದಾವೆ ಇದರಲ್ಲಿ, 1000 ಶಬ್ದಗಳು. ಆ 1000 ಶಬ್ದಗಳನ್ನು ಹೇಳಬೇಕು ಅಂದರೆ ಸಾಮಾನ್ಯನ. ಇದರಲ್ಲಿ ಬರುವಂಥ ನಾಮಗಳೆಲ್ಲವೂ ಕೂಡ ನೋಡಿ, ನಿಮಗೆ ಕೊನೆಯಲ್ಲಿ ಹೇಳಬೇಕಾದ್ರೆ ಇಡೀ ಸ್ತೋತ್ರ ಇದೆ. ಇಡೀ ಸ್ತೋತ್ರದ ಕೊನೆಯಲ್ಲಿ ಬರುವಂತಹದ್ದೇನು ಅಂತಂದರೆ ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ. ಸರ್ವಪ್ರಹರಣಾಯುಧ ಓಂ ನಮ ಇತಿ. ಇಲ್ಲಿ ಸರ್ವಪ್ರಹರಣಾಯುಧ ಅಂತ ಅಂದರೆ ಭಗವಂತ ಏನಿದನಲ್ಲ, ಆ ಪರಮಾತ್ಮನ ಇಡೀ ದೇಹದಲ್ಲಿ ಇರುವಂಥ, ಅವನೇನು ಕೈಯಲ್ಲಿ ಹಿಡಿದಿರ್ತಾನೆ, ಚತುರ್ಬಾಹುಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ, ಅವನಿಗೆ ಎಲ್ಲವೂ ಕೂಡ ಆಯುಧಗಳಂತೆ. ಪರಮಾತ್ಮ ಎಲ್ಲವೂ ಆಯುಧ ಅವನಿಗೆ. ಸರ್ವಪ್ರಹರಣ ಆಯುಧ ಅವನದ್ದು ಪರಮಾತ್ಮನದ್ದು. ಇಂಥ ದಿವ್ಯವಾದದ್ದು ಎಲ್ಲ ಒಂದೊಂದು ನಾಮಗಳನ್ನು ಹೇಳ್ತಾ ಹೋದ್ರೆ, ವಿಶ್ಲೇಷಣೆ ಕೊಡಿದ್ರೆ ಹೋದ್ರೆ ಬಹಳ ಆಗುತ್ತೆ. ಇನ್ನು ಇದರ ಮೇಲೆ ಇರುವಂಥ ಇನ್ನೊಂದು ಸಣ್ಣದಾಗಿರುವಂಥ ಒಂದು ಕಥೆಯನ್ನು ಹೇಳ್ತೇನೆ ನಿಮಗಷ್ಟೇ. ಈ ವಿಷ್ಣು ಸಹಸ್ರನಾಮ ಇದೆ, ಇದನ್ನು ನಾವು ನೀವಲ್ಲ, ಇದು ಯಾರು ಅಂದರೆ ಮಹಾರುದ್ರದೇವರು ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡುವಂಥ ಮಂತ್ರ ಇದು ಅಂತ ಹೇಳ್ತಾರೆ. ಮಹಾರುದ್ರದೇವರು, ರುದ್ರದೇವರಿದ್ದಾರಲ್ಲ, ಇದರಿಂದ ಪಾರಾಯಣ ಮಾಡ್ತಾರಂತೆ. ಇಷ್ಟೇ ಅಲ್ಲ, ಜೊತೆಗೆ ಈ ಮಂತ್ರವನ್ನು ಏನು ಮಾಡ್ತಾರೆ ಅಂತಂದರೆ, ತಮ್ಮ ಹೆಂಡತಿ ಪಾರ್ವತೀ ದೇವಿಯರಿದ್ದಾರಲ್ಲ, ಆ ಪಾರ್ವತೀ ದೇವಿಯರಿಗೂ ಕೂಡ ಈ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಒಂದು ಪದ್ಧತಿಯನ್ನು, ಸಂಪ್ರದಾಯ ಇಟ್ಟುಕೊಂಡಿದ್ದಾರೆ. ಪಾರ್ವತಿ ಪರಮೇಶ್ವರರಿಬ್ಬರೂ ಕೂಡ ಇವತ್ತಿಗೂ ಕೂಡ ನಮ್ಮಲ್ಲಿ ಒಂದು ನಿಯಮ ಏನು ಅಂತಂದರೆ, ಗಂಡ ಹೆಂಡಂದಿರ ಮಧ್ಯದಲ್ಲಿ ಏನಾದರೂ ಗಲಾಟೆ ಆಗಿ ಬಿರುಕು ಮೂಡ್ತಾ ಇದ್ದರೆ ಆ ಪ್ರಸಂಗದಲ್ಲಿ ಸ್ವಲ್ಪ ರುದ್ರದೇವರು ಪಾರ್ವತೀ ದೇವಿಯರ ಸ್ಮರಣೆ ಮಾಡ್ರಿ ಅಂತ ಹೇಳ್ತಾರೆ. ಉಮಾವೈ ವಾಕ್ ಸಮುದ್ದಿಷ್ಟ ಅಂತ ಮನೋರುದ್ರ ಉದಾವೃತ ಅಂತ ಸ್ತೋತ್ರ ಇದೆ. ಆ ಸ್ತೋತ್ರ ಹೇಳ್ಕೊಳ್ರಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಅವರ ಸ್ತೋತ್ರ ಹೇಳಿದರೆ ದಾಂಪತ್ಯ ಚೆನ್ನಾಗಿರ್ತದೆ. ಆದರೆ ಅವರಿಬ್ಬರ ದಾಂಪತ್ಯ ಚೆನ್ನಾಗಿರೋದು ಯಾಕೆ ಅಂದರೆ ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಅಂತ ಅವ್ರು ಹೇಳುತ್ತಾರೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರಂತ. ಅದಕ್ಕೆ ವಿಷ್ಣು ಸಹಸ್ರ ಒಮ್ಮೆ ಏನಾಯ್ತಂತೆ, ಇನ್ನು ಕೆಲವೇ ದಿವಸಕ್ಕೆ ಬರ್ತದೆ ನೋಡ್ರಿ, ಧನುರ್ಮಾಸ ಅಂತ ಬರ್ತದೆ. ಒಮ್ಮೆ ಏನಾಗಿಬಿಟ್ಟಿತ್ತಂತೆ, ಧನುರ್ಮಾಸ ಇತ್ತು. ಧನುರ್ಮಾಸದಲ್ಲಿ ಏನು ವಿಶೇಷ, ಬೆಳಿಗ್ಗೆ ಊಟ ಹುಗ್ಗಿ ಬೆಳಿಗ್ಗೆ ತಿನ್ನು. ಹಾಗಾಗಿ ಬೆಳಗಿನ ಊಟ ವಿಶೇಷ ಆದ್ದರಿಂದಾಗಿ ಯಾರೋ ಏನೋ ರುದ್ರದೇವರ ದಂಪತಿಗಳಿಗೆ ಊಟಕ್ಕೆ ಹೇಳಿದ್ರಂತೆ. ಯಾರೋ ಒಬ್ಬರು ಪಾಪ ಬ್ರಾಹ್ಮಣರು, ಸ್ವಾಮಿ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿದ್ರಂತೆ ರುದ್ರದೇವರಿಗೆ ಪಾರ್ವತಿ. ಆದರೆ ಇವರು ನಿಯಮ ಇಟ್ಕೊಂಡಿದ್ರು. ಏನು ಅಂದರೆ, ಪ್ರತಿನಿತ್ಯ ನಾವು ಊಟ ಮಾಡೋದಿರಲಿ, ಬಾಯಿಗೊಂದು ಹನಿ ನೀರು ಹಾಕ್ಕೊಳ್ಬೇಕಾದ್ರೂ ಕೂಡ ಮೊದಲು ವಿಷ್ಣು ಸಹಸ್ರನಾಮ ಪಾರಾಯಣ, ಆಮೇಲೆ ಎಲ್ಲವೂ ಕೂಡ ಅಂತ. ಆವತ್ತೇನಾಗಿಬಿಡ್ತು ಅಂದರೆ, ಎಲ್ಲ ರೆಡಿ ಆಗಿದ್ರು. ರುದ್ರದೇವರು ಬೇಗ 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 ರೆಡಿ ಆಗಿಬಿಟ್ಟಿದ್ರು. ಹೆಣ್ಮಕ್ಳು ಅಷ್ಟು ಬೇಗ ರೆಡಿ ಆಗ್ಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ. ಅದಕ್ಕೆ ಪಾರ್ವತೀ ದೇವಿಯರು ಸ್ವಲ್ಪ ನಿಧಾನ ಆದ್ರಂತೆ. ನಿಧಾನ ಆದ ಕೂಡಲೇ ಅಲ್ಲಿ ಆ ಕಡೆಯಿಂದ ಫೋನ್ ಮಾಡಿದ್ದೆ ಯಾವಾಗ ಬರ್ತಿದ್ರೆ, ಟೈಮ್ ಆಯ್ತು ಅಂತ.
ರುದ್ರದೇವರು ಸ್ವಲ್ಪ ಬೈಲಿಕ್ಕೆ ಶುರು ಮಾಡಿದ್ರು, ಬೇಗ ಹೊರಡು, ಲೇಟ್ ಆಯಿತು ಅಂದ್ರಂತೆ. ಲೇಟ್ ಆಯಿತು ಅಂತ ಹೇಳುವಾಗ ಪಾರ್ವತೀ ದೇವಿಯರು ಹೇಳಿದರು, ಸ್ವಾಮಿ ಲೇಟ್ ಆದರೆ ಇವತ್ತು ನನ್ನಿಂದ ಆಗಲಾದ್ರೆ ನೀವು ಒಬ್ಬರೇ ಹೋಗಿ ಬಂದ್ಬಿಟ್ರೆ ಊಟಕ್ಕೆ ಅಂತಂದು. ಯಾಕೆ ಅಂತ ಕೇಳಿದ್ರು. ಏನಿಲ್ಲ, ನಾನು ಮತ್ತೆ ನೀವೇ ನನಗೆ ಉಪದೇಶ ಮಾಡಿದ್ದು ವಿಷ್ಣು ಸಹಸ್ರನಾಮ, ಇನ್ನೂ ನನ್ನ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿಲ್ಲ. ಒಮ್ಮೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂದರೆ ಕನಿಷ್ಠ 15ರಿಂದ 18 ನಿಮಿಷ ಆದರೂ ಕೂಡ ಬೇಕಾಗ್ತದೆ. ಹಾಗಾಗಿ ಅಷ್ಟು ನಿಮಿಷ ನನಗೆ ಬೇಕೇ ಬೇಕು, ಅದನ್ನು ಪಾರಾಯಣ ಮಾಡಿ ಬರ್ತೀನಿ ನಾನು, ಅಲ್ಲಿ ತನಕ ಬರೋದಿಲ್ಲ, ನೀವು ಒಬ್ಬರೇ ಹೋಗ್ರಿ ಏನು. ಇಲ್ಲ ನೀನು ಬರಲೇಬೇಕು ಅಂತ. ಕಡೆಗೆ ಅವ್ರು ಹೇಳಿದ್ರಂತೆ, ರುದ್ರದೇವರು ಹೇಳ್ತಾರೆ, ಸರಿ ಅವಸರ ಆಗಿದೆ, ಆದ್ದರಿಂದಾಗಿ ಒಂದು ಕೆಲಸ ಮಾಡು, ನಿನಗೆ ನಾನೇ ಉಪದೇಶ ಮಾಡ್ತೀನಿ ಇನ್ನೊಂದು ಸರ್ತಿ, ಆ ಮಂತ್ರ ಹೇಳು, ಆ ಮಂತ್ರ ನಿನಗೆ ಸಹಸ್ರನಾಮ ಪಾರಾಯಣ ಮಾಡಿದ ಪುಣ್ಯವನ್ನು ಕೊಡುತ್ತದೆ ಅಂತ ಹೇಳಿ, ಆಗ ರುದ್ರದೇವರು ಹೇಳಿದಂಥ ಮಂತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಚೆಲುಮೊಗದವಳೆ ಪಾರ್ವತೀ ದೇವಿ ಶ್ರೀರಾಮ ರಾಮ ರಾಮೇತಿ 3 ಸರ್ತಿ ರಾಮ 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 ಅಂತ ಹೇಳು. ಇದನ್ನ 3 ಸರ್ತಿ ರಾಮ 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 ಅಂತ ಹೇಳಿದ್ರೆ ಸಹಸ್ರನಾಮ ತತ್ತುಲ್ಯ, ಅದು ಸಹಸ್ರನಾಮಕ್ಕೆ ಸಮಾನ. ಅದು ಅದರಿಂದ ಸಹಸ್ರನಾಮವನ್ನು ಪಾರಾಯಣ ಮಾಡಿದ ಪುಣ್ಯ ಇದೆ ಅದಕ್ಕೆ. ಅದರಿಂದ ರಾಮನಾಮ ಅನ್ನುವಂಥದ್ದು ಅದ್ಭುತ, ಅದು ಅದನ್ನು ಬಿಡಬೇಡ ಅಂತ ಅದನ್ನು ಉಪದೇಶ ಮಾಡಿದ್ರಂತೆ. ಆ ರುದ್ರದೇವರು ಉಪದೇಶ ಮಾಡಿದ ನಂತರ ಅದನ್ನು ಪಾರಾಯಣ ಮಾಡಿ ಹೋಗ್ರಂತ. ವಿಷ್ಣು ಸಹಸ್ರನಾಮ ಬಿಡ್ಲಿ ಅಂದರೆ ಇದು ಎಲ್ಲ ಸಂದರ್ಭದಲ್ಲೂ ಮಾಡಬೇಕು ಅಂತ ಹೇಳ್ತಿಲ್ಲ. ನಮಗೆ ಎಲ್ಲೋ ಸಮಯ ಇಲ್ಲ ಅಂದಾಗ ಮಾತ್ರ ಆ ಥರ ಅಷ್ಟೇ. ಇಲ್ದಿದ್ರೆ ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, ಅದನ್ನು ಪರಿಪೂರ್ಣವಾಗಿ ಪಾರಾಯಣವನ್ನು ಮಾಡಬೇಕು. ಅಂಥ ದಿವ್ಯವಾದಂಥ ಮಂತ್ರ ಇದೆ. ಈ ಮಂತ್ರ ರಾಮ 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 ಅಂತ ಹೇಳಿದ್ರಲ್ವ, ಇದು ಸಹಸ್ರನಾಮ ತತ್ತುಲ್ಯ ಮಂತ್ರ, ಸಹಸ್ರನಾಮಕ್ಕೆ ಸಮಾನ ಇದು ಅಂತ ಹೇಳ್ತಾರೆ. ಇದು ಸಹಸ್ರನಾಮಕ್ಕೆ ಸಮಾನ ಹೇಗಾಗತ್ತೆ, ಸಹಸ್ರನಾಮ ತುಲ್ಯ ಹೇಗಾಗತ್ತೆ ಇದು ಅಂದರೆ, ನೀವು ಅದನ್ನು ಲೆಕ್ಕಾಚಾರ ಕೊಡ್ಲಿಕ್ಕೆ ಬರುತ್ತದೆ ಅಂತ ವ್ಯಾಖ್ಯಾನಕಾರ ತೋರಿಸಿದ್ದಾರೆ. ಅದಕ್ಕೆ ಅದು ಲೆಕ್ಕಾಚಾರ ಕೊಡ್ಲಿಕ್ಕೆ ಬರುತ್ತದೆ. ನೀವು ನೋಡಿ ಯೋಚನೆ ಮಾಡಿರಿ. ಇದು ರಾಮ ಅಂತಿದೆ, 3 ಸರ್ತಿ ಹೇಳಿದ್ದಾರೆ ರಾಮ ಅಂತ. ರಾಮ ಅಂದರೆ ಮೊದಲನೇ ಅಕ್ಷರ ರ, ಎರಡನೇ ಅಕ್ಷರ ಮ. ಈ 2 ಅಕ್ಷರಗಳಲ್ಲೂ ಕೂಡ ಇರುವ ಸಂಖ್ಯೆ ಯಾವುದು ಅಂದರೆ, ನೀವು ಅವರ್ಗೀಯ ವ್ಯಂಜನಾಕ್ಷರದಲ್ಲಿ ರಾ ಇರೋದು 2ನೇ ಅಕ್ಷರ, ಆದ್ದರಿಂದ ರಾ ಅಂದರೆ 2 ಅಂತ ಇಟ್ಟುಕೊಳ್ಳಿ. ಮ ಅನ್ನೋದು ಪ ಪ ಪ ಪ ಮ ಪವರ್ಗದ 5ನೇ ಅಕ್ಷರ, ಆದ್ದರಿಂದ 5 ಅಂತ ಇಟ್ಟುಕೊಳ್ಳಿ. ಹಾಗಾದ್ರೆ ರಾ ಅಂದರೆ 2, ಮ ಅಂದರೆ 5 ಅಂತ. ಇಲ್ಲಿ 2, 5 ಅನ್ನೋ ಸಂಖ್ಯೆ ಸಿಕ್ಕಾಗ ಏನು ಮಾಡಬೇಕು ಅಂತಂದರೆ, 2, 5 ಇದ್ದರೆ ರಾಮ ಎಂಥವನು ಅಂತ ಕೇಳಿದರೆ ನೀವೇನು ಹೇಳ್ತೀರಿ? ಮಹಾಗುಣವಂತ ಅಂತೀರಿ. ಹಾಗಾದರೆ ಗುಣಿಸ್ರಿ ಅದನ್ನು. 2, 5 ಗುಣಿಸ್ರಿ ಅಂದರೆ ಅರ್ಥ ಇದೆ. 2 × 5 ಎಷ್ಟಾಯಿತು? 10 ಅಂತಾಯಿತು. 10 ಅಲ್ವಾ? ಮೊದಲನೇ ಸರ್ತಿ ರಾಮ ಅಂತ ಹೇಳಿದರೆ ನಿಮಗೆ ಸಿಕ್ಕ ಸಂಖ್ಯೆ ಎಷ್ಟು ಅಂದರೆ 10 ಅನ್ನೋ ಸಂಖ್ಯೆ ಸಿಕ್ತು. 2ನೇ ರಾಮ ತಗೊಳ್ಳಿ, ರಾಮ. ಅಲ್ಲೂ ಕೂಡ ಮತ್ತೆ 2, 5 ಇವೆ. ಅದನ್ನು ಏನು ಮಾಡಿರಿ? ಇಂಟು ಮಾಡಿದ್ರೆ ಸಿಗೋ ಸಂಖ್ಯೆ 10. ಮೊದಲೊಂದು 10 ಸಿಕ್ಕಿತ್ತು, ಈ 10 ಸಿಕ್ಕಿದೆ, 2 ಇಂಟು ಮಾಡಿರಿ, ಮತ್ತೆ ಎಷ್ಟಾಯಿತು? 100. 10 × 10 100. 3ನೇ ಸರ್ತಿ ರಾಮ ಇದೆ. ಮತ್ತೆ ರಾಮ ಅದು ಏನು? ರಾಮ 2 × 5 ಎಷ್ಟು? 10 ಆಯಿತು. 10 ಆಯಿತು. ಹಾಗಾದ್ರೆ 10 ಇದೆ. ಹಿಂದೆ ಸಿಕ್ಕ ಸಂಖ್ಯೆ ಎಷ್ಟು? 100. 100 × 10 ಮಾಡಿ 1000 ಅಂತ ಆಗೋಯ್ತು. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದೇ 1000 ನಾಮ ಅಂತ. ಹೀಗೆ 1000 ನಾಮ ಅನ್ನುವಂಥದ್ದು ರಾಮ ಅನ್ನುವ 3 ಸರ್ತಿ ರಾಮ ಅಂತ ಹೇಳಿದರೆ ಅದಕ್ಕೆ ಸದೃಶವಾಗಿದೆ ಅಂತಲೂ ಕೂಡ ಅದನ್ನು ಚಿಂತನೆ ಮಾಡುವಂಥ ಒಂದು ಕ್ರಮ ಇದೆ. ಈ ಸಹಸ್ರನಾಮ ಇದೆಯಲ್ಲ, ಇದಕ್ಕೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದರೆ, ಈ ನಾಮದ್ದು ನೀವು ಇದೇ ಕ್ರಮದಲ್ಲೇ ಹೇಳಿದ್ರಿ ಅಂತಾದರೆ ನೀವು ಯಾವುದು ಪ್ರತಿನಿತ್ಯ ಇದನ್ನು ಹೇಳ್ಕೋಬೇಕು. ನೀವು ದಿನನಿತ್ಯದಲ್ಲೂ ಕೂಡ ಇದನ್ನು ಹೇಳಿಕೊಂಡ್ರೆ ಅಂದರೆ ಒಂದು ದಿವಸವೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಡಾಕ್ಟರ್ ಬಳಿಗೆ ಹೋಗಲ್ಲ, ಡಾಕ್ಟರ್ ಹತ್ರ ಹೋಗಲ್ಲ. ನೀವು ಸಕಲ ರೋಗಗಳಿಗೂ ಕೂಡ ಪರಿಹಾರ ಇದು ಅಂತ ಹೇಳ್ತಾರೆ. ನಿಮಗೆ ಒಂದು ಆಧುನಿಕ ಯುಗದಲ್ಲಿ ನಡೆದಂಥ ಒಂದು ಘಟನೆ ಹೇಳ್ತೀನಿ ನಿಮಗಷ್ಟೇ, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅಂದರೆ ನಾನು ವಿಷಯಾಂತರ ಅಲ್ಲ, ಅಂದರೆ ಇದಕ್ಕೆ ಸಂಬಂಧಪಟ್ಟದ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅದನ್ನು. ಒಂದು ಏನು ಅಂದರೆ,
ಒಬ್ಬರು ಒಬ್ಬ ವೈದ್ಯ. ಅವ್ರ ಹೆಸರೇನು ಅಂತಂದರೆ, ಅಮೇರಿಕದಲ್ಲಿದ್ದವರು, ಬಹಳ ವರ್ಷದ ಹಿಂದೆ ಒಂದು ಪುಸ್ತಕ ಇದೆ, ಅವ್ರದ್ದೊಂದು ಪುಸ್ತಕ ಇದೆ. ಅದು ಕನ್ನಡದಲ್ಲಿ ಒಬ್ಬರು ಹರಿದಾಸ ಅನ್ನೋರು, ಖುಷಿ ಹರಿದಾಸ ಅನ್ನೋರು ಬರೆದಿದ್ದಾರೆ. ಅದನ್ನು ಅವ್ಯಕ್ತ ಮಾನವ ಅಂತ ಆ ಪುಸ್ತಕದ ಹೆಸರು ಅದರದ್ದು. ಅದು ಬಹುಶಃ ಇಂಗ್ಲೀಷಲ್ಲಿ ಮ್ಯಾನ್ ಆನ್ ದ ನೋನ್ ಅಂತ ಇನ್ನೊಂದು ಪುಸ್ತಕ ಇರಬೇಕದು. ಆ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅಲ್ಲಿ ಅದು ಬರೆದದ್ದು ಯಾರು ಅಂದರೆ ಒಬ್ಬ ಸರ್ಜನ್, ಅಮೇರಿಕದ ಸರ್ಜನ್ ಅವರು. ಅವ್ರ ಹೆಸರೇನು ಅಂದರೆ ಅಲೆಕ್ಸಸ್ ಕೆರೆಲ್ ಅಂತ ಅವ್ರ ಹೆಸರು. ಅವರಿಗೊಂದು ಈ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ತುಂಬ ಕುತೂಹಲ. ಆ ಕುತೂಹಲದಿಂದ ಏನು ಮಾಡಿದ್ದಾರೆ ಅಂದರೆ ಅವರು ಹಾರ್ಟ್ ಸರ್ಜನ್. ಅವ್ರ ಬಳಿಗೆ 4 ಜನ ಹಾರ್ಟ್ ಪೇಷಂಟ್ ಬಂದ್ರಂತೆ. 4 ಜನರಿಗೂ ಕೂಡ ಓಪನ್ ಹಾರ್ಟ್ ಸರ್ಜರಿ ಮಾಡಲಿಲ್ಲ ಅಂದರೆ ಬದುಕಲ್ಲ ಅವರು, ಅಂಥ ಸ್ಥಿತಿ ಇರೋರು ಬಂದಿದ್ದಾರೆ. ಬಂದರೆ ಅವ್ರಿಗೊಂದು ಪರೀಕ್ಷೆ ಮಾಡಬೇಕು, ಭಾರತೀಯರನ್ನು ಪರೀಕ್ಷೆ ಮಾಡಬೇಕು, ಭಾರತೀಯರ ತತ್ವಶಾಸ್ತ್ರ ಪರೀಕ್ಷೆ ಮಾಡಬೇಕು ಅನ್ನುವ ಹಂಬಲದಿಂದ ಅವ್ರೇನು ಮಾಡಿದ್ರಂತೆ, ಅವ್ರು ಬರ್ಕೊಳ್ತಾರೆ, ನನ್ನ ಜೀವನದ ಅದ್ಭುತ ಇದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವರು ಅದರಲ್ಲಿ 4 ಜನರಲ್ಲಿ ಇಬ್ಬರನ್ನು ಕರೆದ್ರಂತೆ. ಇಬ್ಬರನ್ನು ಕರೆದು ಅವರಿಗೆ ಹೇಳಿದ್ರಂತೆ, ನಿಮಗೇನು ಆಗಿಲ್ಲ, ನಿಮಗೆ ಹಾರ್ಟಲ್ಲಿ ಏನು ಸಮಸ್ಯೆ ಇಲ್ಲ, ಒಂದು ಸಣ್ಣ ಪುಟ್ಟ ಏನೋ ಇದೆ, ನೋವಾಗ್ತಾ ಇದೆ ನಿಮಗೆ, ಅದಕ್ಕೊಂದು ಕೆಲಸ ಮಾಡಿ, ಭಾರತಕ್ಕೆ ಹೋಗಿ. ಭಾರತದಲ್ಲಿ ಹರಿದ್ವಾರ ಅಂತ ಒಂದು ಕ್ಷೇತ್ರ ಇದೆ. ಆ ಹರಿದ್ವಾರದಲ್ಲಿ ಗಂಗಾ ಅಂತ ಒಂದು ನದಿ ಹರಿಯುತ್ತೆ. ನಿತ್ಯ ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ. ಅಲ್ಲಿ ಸಾಧು ಸಂತರು ಅಂತ ಯಾರಾದರೂ ಇರ್ತಾರೆ, ಅವರಲ್ಲಿ ಹೋಗಿ ನಮಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಡಿ, ನಾವು ನಿತ್ಯ ಅದನ್ನು ಹೇಳ್ತೀವಿ ಅಂತ 6 ತಿಂಗಳು ಅಲ್ಲಿ ಇದ್ದು ನೀವು ವಾಪಸ್ ಬನ್ನಿ, ಆಗ ನಿಮಗೆ ನೋಡ್ತೀನಿ ನಾನು. ಇಬ್ಬರನ್ನು ಕಳಿಸಿಕೊಟ್ರು. ಇನ್ನಿಬ್ಬರು ಹಾರ್ಟ್ ಪೇಷಂಟ್ ಇದ್ದರು, ಅವರು ಸರ್ಜರಿ ಮಾಡಿದರು, ರೋಗ ವಾಸಿ ಆಯಿತು, ಹೋದರು. ಇವರು 6 ತಿಂಗಳು ಹೋಗಿದ್ರು. 6 ತಿಂಗಳು ಹೋಗಿ ಇವರು ಪ್ರತಿನಿತ್ಯವೂ ಕೂಡ ಗಂಗಾ ಸ್ನಾನ ಮಾಡೋದು, ಗಂಗೆಯಲ್ಲಿ ಮಿಂದು ಅಲ್ಲಿದ್ದ ಸಾಧು ಸಂತರ ಬಳಿಯಲ್ಲಿ ಉಪದೇಶವನ್ನು ಪಡೆದು ಅಲ್ಲಿಯೇ ನಿತ್ಯ ವಿಷ್ಣು ಸಹಸ್ರನಾಮವನ್ನು ಹೇಳಿ. ವಿಷ್ಣು ಸಹಸ್ರನಾಮ ಅವರಿಗೇನು ಅಂದರೆ, ನಮ್ಮಲ್ಲಿ ಚರಕ ಸಂಹಿತೆ ಅಂತ ಒಂದಿದೆ, ಅದು ಆಯುರ್ವೇದ ಶಾಸ್ತ್ರ. ಚರಕ ಹೇಳ್ತಾನೆ, ಚರಕ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದರಿಂದಾಗಿ ಯಾವ ರೋಗಗಳು ಹತ್ತಿರಕ್ಕೆ ಬರುವುದಿಲ್ಲ ಅಂತ ಚರಕ ಹೇಳ್ತಾನೆ. ಅದರ ಮೇಲೆ ಅವನಿಗೆ ಸಂಶೋಧನೆ, ಅದಕ್ಕೋಸ್ಕರ ಇವ್ರನ್ನ ಕಳಿಸಿಕೊಂಡು ಆಯಿತು. 6 ತಿಂಗಳಾದಮೇಲೆ ಬರಲಿಕ್ಕೆ ಹೇಳಿದ್ರು. ಇವು 6 ತಿಂಗಳು ಕಳೀತು, ಇವರು ಹೋದರು. ಹೋದರೆ ಅವ್ರನ್ನ ಕರೆದು ಟ್ರೀಟ್ಮೆಂಟ್ ಕೊಡಬೇಕು, ಕರೆದಿದ್ದಾನೆ. 4 ಜನರು ಬಂದಿದ್ದಾರೆ, ಎಲ್ಲರೂ ಆಪರೇಷನ್ ಆದವರು ಇವರು ಬಂದಿದ್ದಾರೆ. ನೋಡಿದ್ರಂತೆ, ನೋಡುವಾಗ ಇವರಿಬ್ಬರು ಬಂದಿದ್ರಲ್ಲ, ಇವರು ಯಾರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಬಂದಿದ್ದಾರೆ ಅವರಿಗೆ ಚೆಕ್ ಮಾಡ್ತಾನೆ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದರೆ ಇದ್ದ ಹಾರ್ಟಿನ ಸಮಸ್ಯೆ ಎಲ್ಲ ಪರಿಹಾರ ಆಗೋಗಿದೆ. ಹಾರ್ಟಿನ ಸಮಸ್ಯೆ ಪರಿಹಾರ ಆಗಿದೆ. ಆ ಕಡೆಯಿಂದ ಆಪರೇಷನ್ ಮಾಡಿಸಿಕೊಂಡವರು ಇಬ್ಬರು ಬರ್ತಾರೆ, ಅವರ ಸಮಸ್ಯೆಯೂ ಪರಿಹಾರ ಆಗಿದೆ. ಇಷ್ಟು ವ್ಯತ್ಯಾಸ ಏನು ಅಂದರೆ, ಆಪರೇಷನ್ ಮಾಡಿದವರಿಗೆ ಎದೆಯಲ್ಲಿ ಆ ಹಾರ್ಟನ್ನು ಕೊಯ್ದಂತ ಗುರುತಿದೆ, ಈ ಇಬ್ಬರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದವರಿಗೆ ಆ ಗುರುತೂ ಇಲ್ಲದಂತೆ ಎಲ್ಲವೂ ವಾಸಿ ಆಗೋಗಿದೆ. ಏನು ಅದ್ಭುತನಪ್ಪ ಈ ಭಾರತೀಯರ ವಿಷ್ಣು ಸಹಸ್ರನಾಮ ಅಂತ ಕೊಂಡಾಡಿಕೊಂಡು ಅದರಲ್ಲಿ ಬರೀತಾನೆ. ಅಂದರೆ ಈ ತತ್ವ ನಮಗೆ ಗೊತ್ತಿಲ್ಲದೇನೆ, ಅಂದರೆ ನಮ್ಮದಿದು, ನಮ್ಮ ಸಂಪತ್ತು ಗೊತ್ತಿಲ್ಲದೇನೆ ಎಷ್ಟೋ ಜನ ಅದರಿಂದ ವಂಚಿತರಾಗ್ತಿದ್ದೇವೆ. ನಾವೆಲ್ಲರೂ ಕೂಡ ನಾವು ವಂಚಿತರಾಗಬಾರದು. ಈ ಸಹಸ್ರನಾಮ ಅನ್ನೋದು ಇಷ್ಟು ಶಕ್ತಿ ಇದೆ ಇದರಲ್ಲಿ ಅಂತ ತಿಳ್ಕೊಂಡು ನಾವು ಪಾರಾಯಣ ಮಾಡಬೇಕು. ಅದನ್ನು ಇನ್ಯಾರೋ ಹೇಳೋದಲ್ಲ ನಮಗೆ, ನಾವು ಇನ್ನೊಬ್ಬರಿಗೆ ಹೇಳಬೇಕು. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಅಂತ, ಈ ದೇಶ ಕೊಡದೇ ಇರುವಂಥ ವಿದ್ಯೆ ಇಲ್ಲ ಅಂತ ಹೇಳುತ್ತಾರೆ. ಅಷ್ಟ ಅದ್ಭುತ. ಹಾಗಾಗಿ ಇಂಥ ಅದ್ಭುತವಾದಂಥ ವಿಷ್ಣು ಸಹಸ್ರನಾಮದಿಂದಾಗಿ ಭಗವಂತನಿಗೆ ತುಳಸಿಯಲ್ಲಿ ಅರ್ಚನೆ ಮಾಡೋದು ಅಂದರೆ ಎಂಥ ಭಾಗ್ಯಸ್ವಾಮಿ ಇದು. ಈ ಭಾಗ್ಯಕ್ಕೆ ಎಡೆ ಉಂಟೆ, ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತುಳಸಿ ಅಂತಂದ್ರೇ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ. ಯಾಕೆಂದರೆ ತುಳಸಿ ದೇವಿ ವೇದವ್ಯಾಸ ದೇವರ ಕಿವಿಯಲ್ಲಿ ಕೂತಿರ್ತಾಳಂತೆ. ಮಧ್ವ ವಿಜಯದಲ್ಲಿ ವರ್ಣನೆ ಮಾಡುತ್ತಾರೆ, ಕಿವಿಯಲ್ಲಿದ್ದಂತೆ ಅವಳು. ಬೇರೆ ಎಲ್ಲವೂ ಕೂಡ ಹೂವು ಇವೆಲ್ಲ ಪಾದಕ್ಕೆ ಬೀಳ್ತವೆ, ತಲೆ ಮೇಲೆ ಕೊಡ್ತವೆ, ಎಲ್ಲೆಲ್ಲೋ ಇರ್ತವೆ. ಆದರೆ ಎಲ್ಲರೂ ಕೂಡ ಕಿವಿ ಒಳಗೆ ಏನಾದರೂ ಇಟ್ಟುಕೊಳ್ಳೋದಿದ್ರೆ ಹೂವು ಇಟ್ಟುಕೊಳ್ಳೋದಿಲ್ಲ ಯಾರು ಕೂಡ. ಯಾರಾದರೂ ಏನಾದರೂ ಮಾತಾಡಿದ್ರೆ ನನ್ನ ಕಿವಿಯಲ್ಲಿ ಹೂ ಬಿಡ್ತೀಯ ಅಂತ ಕೇಳ್ತಾರೆ, ಮತ್ತೆ ಸಿಟ್ಟು ಬರ್ತದೆ ಹಾಗೆಲ್ಲ ಮಾಡಿದರೆ. ಆದರೆ ಕಿವಿಯಲ್ಲಿ ಏನಾದ್ರು ತುಳಸಿ ಇಡ್ಲಿ ಸಂತೋಷ ಪಡ್ತಾರೆ. ಯಾಕೆ ತುಳಸಿ ಯಾಕಿರ್ತಾಳೆ ಅಲ್ಲಿ ಅಂತಂದರೆ, ವೇದವ್ಯಾಸ ದೇವರ ಕಿವಿಯಲ್ಲಿ ಕೂತ್ಕೊಂಡು ಹೇಳ್ತಿರ್ತಾಳಂತೆ ಯಾವಾಗಲೂ ಕೂಡ.
ಮಮನಾಥ ಪದಂ ನ ಮತ್ಸರಾತ್ ಜಲಜಾತ್ಯಾನಿ ಹರೇಯುರಿತ್ಯಲಂ. ಅವಳು ಕೇಳ್ತಿರ್ತಾಳಂತೆ, ಉಪಕರ್ಣ ಮನುಷ್ಯ ಭಾಸಿತ ತುಳಸಿ ಮಂತ್ರಯತೀವ ಲಾಳಿತ ಮಮನಾಥ ಪದಂ ನ ಮತ್ಸರಾತ್ ಜಲಜಾತ್ಯಾನಿ ಹರೇಯುರಿತ್ಯಲಂ. ಅವಳು ಹೇಳ್ತಾಳಂತೆ, ನೋಡು, ನಿನ್ನ ಗೆಲ್ಲಬೇಕು ಅಂತ ಬಗೆ ಬಗೆಯ ಹೂಗಳು, ಸುಗಂಧಭರಿತವಾದ ಹೂಗಳು ಎಲ್ಲ ನಿನ್ನ ಮೈ ಮೇಲೆ ಬೆಳೆತಿರ್ತದೆ ಯಾವಾಗಲೂ ಭಗವಂತ. ಆದರೆ ನನಗೆ ಅಂತ ಒಂದು ಸ್ಥಾನ ಕೊಟ್ಟಿದೆಯೋ ಪರಮಾತ್ಮ, ಎಷ್ಟು ಹೂಗಳು ಬಂದು ನಿನ್ನ ಪಾದಕ್ಕೆ ಬಿದ್ದರೂ ಕೂಡ ನನ್ನ ಸ್ಥಾನ ಮಾತ್ರ ಇನ್ನೊಬ್ಬರಿಗೆ ಕೊಡಬೇಡ ನೀನು ಅಂತ ಹೇಳಲಿಕ್ಕೆ ಕಿವಿಯಲ್ಲಿ ಕೂತಿರ್ತಾಳಂತೆ ಅವಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಿವಿಯಲ್ಲಿ ಇರ್ತಾಳಂತೆ ಅವಳು. ಆದ್ರಿಂದ ಕಿವಿಯಲ್ಲಿ ಕೂತು ಆಗಾಗ ಗುಟ್ಟು ಹೇಳ್ತಿರ್ತಾಳಂತೆ ತುಳಸೀದೇವಿ. ಅಂಥ ತುಳಸೀದೇವಿ, ಯಾವಾಗಲೂ ಭಗವಂತ ಕೇಳುವಂತೆ ಹೇಳುವ ತುಳಸೀದೇವಿ. ಅಂಥ ತುಳಸೀದೇವಿಯಿಂದಾಗಿ ಅದರಲ್ಲೂ ಎಷ್ಟು ಅದ್ಭುತವಾದಂಥ ಸ್ತೋತ್ರ ವಿಷ್ಣು ಸಹಸ್ರನಾಮ. ಅಂಥ ಸ್ತೋತ್ರದಿಂದಾಗಿ ಎಲ್ಲ ಸೇರಿ ಲಕ್ಷ ಅರ್ಚನೆಯನ್ನು ಮಾಡಿದ್ದೀರಿ ಅಂದರೆ ದೊಡ್ಡ ಭಾಗ್ಯದ ಕೆಲಸವನ್ನು ಮಾಡಿದ್ದೀರಿ. ಭಗವಂತ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹೃದಯದಲ್ಲಿ ಬಂದಿದ್ದಾನೆ, ನಿಮ್ಮ ಮನೆಗೆ ಬಂದು ಕೂತಿದ್ದಾನೆ, ನಿಮಗೆಲ್ಲ ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇಂತಹದ್ದು ಪರಮಾತ್ಮನ ಸ್ತೋತ್ರವನ್ನು, ದಿವ್ಯವಾದ ಸ್ತೋತ್ರವನ್ನು ಹೇಳಿದ್ದೀರಿ. ಅದರಲ್ಲಿ ಪರಮಾತ್ಮನ ಈ ಸ್ತೋತ್ರ ಇದೆಯಲ್ವಾ, ವಿಶ್ವ ಅನ್ನೋ ಒಂದೇ ನಾಮವನ್ನು ಹೇಳಿದರೂ ಕೂಡ 100 ನಾಮ ಹೇಳಿದ್ರೆ ಮುಗಿಲಿಕ್ಕಿಲ್ಲ ಅದು. ಅಂತಹದ್ದು ಈ ಭಗವಂತನನ್ನ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತಹದ್ದು ಪರಮಾತ್ಮನನ್ನು, ಅಷ್ಟು ದೊಡ್ಡದಾಗಿರುವಂತಹದ್ದು. ಇವನನ್ನ ಒಂದು ಕಡೆ ಹೇಳುವಾಗ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ ಅಂತ ಬರ್ತದೆ. ಅವನನ್ನು ಸಾಕ್ಷಿ ಕ್ಷೇತ್ರಜ್ಞ ಅಂತ ಕರೀತಾರೆ. ಕ್ಷೇತ್ರಜ್ಞ ಅಂತ ಹೇಳಿದರೆ ಪರಮಾತ್ಮ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ. 4 ಪದಗಳನ್ನು ನೋಡಿದರೆ ನೀವು, ಅವ್ಯಯ ನಾಶ ಇಲ್ಲ ಅವನಿಗೆ, ವ್ಯಯ ಇಲ್ಲ. ಇನ್ನೊಂದು ಪುರುಷ ಅಂತ ಹೇಳಿದರು. ಪುರುಷ ಅಂತ ಹೇಳಿದರೆ ಪರಿಪೂರ್ಣನಾದವನು. ಇವನೇ ನಿಜವಾದ ಪುರುಷ, ಜಗತ್ತಿನಲ್ಲಿರೋರೆಲ್ಲ ಹೆಣ್ಣೆ ಇವನು ಮುಂದೆ, ಇವನೇ ನಿಜವಾದ ಗಂಡು. ಹಾಗಾಗಿ ಇವನಿಗೆ ಸಾಟಿಯಾದಂಥ ಗಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಈ 2 ನಾಮಗಳನ್ನು ಹೇಳೋದಾದರೆ ಪರಮಾತ್ಮ ಅವ್ಯಯ, ಅವನಿಗೆ ಯಾವುದೇ ರೀತಿಯಾದಂತಹ ವ್ಯಯ ಅಂದರೆ ಒಂದರ್ಥದಲ್ಲಿ ನಾಶ ಇಲ್ಲ, ಇನ್ನೊಂದು ಅರ್ಥದಲ್ಲಿ ವ್ಯಥೆ ಅಂದರೆ ಒಳಗಡೆ ವಿಕಾರ ಅದು ಇಲ್ಲ ಅಂತ. ಅದಕ್ಕೆ ಹೇಳ್ಬೋದಂದ್ರೆ, ಇವಾಗಿಲ್ಲ ಏರು ಇವಾಗಿಲ್ಲ ಪೇರು ಅವ್ಯಯನು ಹೀಗೆ ನೋಡ, ಪರಿಪೂರ್ಣವಾದ ಪುರದಲ್ಲಿ ವಾಸ ಅದರಿಂದ ಪುರುಷ ನೋಡ, ಗಂಡೆನಲು ಬಹುದೇ ಹೆಣ್ಣೆನಲು ಸಲದೆ ಪುರುಷಾರ್ಥ ಒಂದೇ ನೋಡ, ಸಾವಿರದ ತಲೆಯ ಸಾವಿರದ ನೆಲೆಯ ಪುರುಷೋತ್ತಮತ್ವ ನೋಡ. ಇದು ಭಗವಂತ ಅಂತ. ಇನ್ನೊಂದು ಕ್ಷೇತ್ರಜ್ಞ ಅಂತ ಹೇಳಿದರೆ, ಇಡೀ ಕ್ಷೇತ್ರ ಅಂದರೆ ಬ್ರಹ್ಮಾಂಡ, ಈ ಬ್ರಹ್ಮಾಂಡದ ಒಳಗೆ ವ್ಯಾಪಿಸಿದವನು. ಇನ್ನೊಂದು ಅರ್ಥದಲ್ಲಿ ಕ್ಷೇತ್ರ ಅಂದರೆ ಈ ಪಿಂಡಾಂಡ, ಪಿಂಡಾಂಡದ ಒಳಗೂ ವ್ಯಾಪಿಸಿದವನು ಈ ಭಗವಂತ ಅನ್ನುವ ಅರ್ಥದಲ್ಲಿ ಪರಮಾತ್ಮ ಎಲ್ಲದರ ಒಳಗೆ ಇದ್ದು ಅವನೇ ಸಾಕ್ಷಿಯಾಗಿರ್ತಾನೆ. ಪರಮಾತ್ಮ ಬ್ರಹ್ಮಾಂಡ ಪುರುಷ ಪಿಂಡಾಂಡ ಪುರುಷ ಜಗದಾದಿ ಪುರುಷ ನೀತ, ಈ ಸರ್ವ ಸೃಷ್ಟಿಯಲ್ಲಿವನ ದೃಷ್ಟಿ ಹೀಗಾಗಿ ಸಾಕ್ಷಿಹೀತ, ಎಲ್ಲವನು ಕಾಂಬ ಎಲ್ಲೆಲ್ಲೂ ಕಾಂಬ ನಿಜ ವಿಶ್ವ ಚಕ್ಷುವೀತ, ಕ್ಷೇತ್ರಜ್ಞಾನೀತ ಸರ್ವಜ್ಞಾನೀತ ಉರ್ವಿಯಲಿ ಖ್ಯಾತನೀತ. ಇವನಿಗೆ ಇವನಂತ ಖ್ಯಾತಿ ಇನ್ಯಾರಿಗಿದೆ? ಯಾರಿಗೂ ಇಲ್ಲ. ಅಂಥ ಭಗವಂತ ಸರ್ವೋತ್ತಮ, ಅವನನ್ನು ಎಷ್ಟು ಹಾಡಿದರೂ ಕೂಡ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ನಾಮ ಭಗವಂತನ ನಾಮ. ಇದನ್ನು ಪಾರಾಯಣ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದಂಥ ಭಗವಂತ ಅವನ ಪೂರ್ಣ ಅನುಗ್ರಹ ಎನ್ನುವಂಥದ್ದಾಗಲಿ, ಶ್ರವಣ ಮಾಡಿದಂಥ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಹರಿವಾಯುಗುರುಗಳ ಅನುಗ್ರಹ ಎನ್ನುವಂಥದ್ದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ನಮಗೊಂದು ಸಂತೋಷ ಇದೆ. ಏನು ಅಂದರೆ, ಕೊಪ್ಪಳಕ್ಕೆ ಬಂದು ರಾಯರ ಮಠದಲ್ಲಿ ಉಪನ್ಯಾಸ ಮಾಡೋದು ಅಂದರೆ ನನಗೆ ಎಷ್ಟೋ ಕೆಲಸಗಳಿದ್ರೂ ಕೂಡ ಇಲ್ಲಿ ಬರಬೇಕು ಅಂತ ಅನಿಸುತ್ತೆ. ಅಷ್ಟು ಸಂತೋಷ. ನಿಜವಾಗ್ಲೂ ನಾನು ನಿನ್ನೆ ಬೆಂಗಳೂರಲ್ಲಿದ್ದೆ, ಇವತ್ತು ಬೆಳಿಗ್ಗೆ ನಾನು ಹುಬ್ಳಿಗೆ ಬಂದಿದ್ದು, ಹುಬ್ಳಿಗೆ ಬಂದು ಮತ್ತೆ ಮಧ್ಯಾಹ್ನ ಇಲ್ಲಿ ಹೊರಟಿಲ್ಲಿ ಸಾಯಂಕಾಲ ಬಂದಿದ್ದೆ. ಅದು ಯಾಕೆ ಅಂದರೆ ಅಷ್ಟು ಪ್ರಯಾಣ ಅಷ್ಟಿದ್ರೂ ಕೂಡ
ಇಲ್ಲಿ ಬರಬೇಕು ಅನ್ನುವಂಥ. ಯಾಕೆ ಅಂದರೆ ಒಂದು ಏನು ಅಂತಂದರೆ ಸಂತೋಷ. ಇಲ್ಲಿ ಬಂದಾಗ ನಮಗೇನೋ ಒಂದು ಕಡೆಯಲ್ಲಿ ಎಲ್ಲೋ ಬಂದಿದ್ದೀನಿ ಅನ್ಸಲ್ಲ. ಕೊಪ್ಪಳ ಅಂತಂದರೆ ಇನ್ನೊಂದು ಮಂತ್ರಾಲಯಕ್ಕೆ ಬಂದಿದ್ದೀನಿ ಅನ್ನುವಂಥ ಒಂದು ಸಂತೋಷ ಆಗ್ತದೆ. ಆದ್ದರಿಂದ ಮಂತ್ರಾಲಯದಲ್ಲೇ ಇದ್ದೇನೇನೋ, ರಾಯರ ಸನ್ನಿಧಾನದಲ್ಲಿ ರಾಯರೇ ಕೂತು ಕೇಳ್ತಿದ್ದಾರೆ ಅನ್ನುವ ಆನಂದ ಆಗುತ್ತೆ. ಅದರ ಜೊತೆಗೆ ಇಲ್ಲಿರುವಂಥ ಕೊಪ್ಪಳದ ಜನರಲ್ಲಿ ಇರುವಂಥ ಪ್ರೀತಿ, ಅದೊಂದು ವಾತ್ಸಲ್ಯ ಇದೆ, ಒಂದು ವಾತ್ಸಲ್ಯ ತೋರಿಸ್ತಾರೆ ಅವರೆಲ್ಲ. ಆ ವಾತ್ಸಲ್ಯ ತೋರಿಸೋದ್ರಿಂದಲೇ ನಿಮ್ಮನ್ನು ನಾವು ಇಷ್ಟು ಹಚ್ಕೊಂಡಿದ್ದೀವಿ ಸ್ವಾಮಿ ಅನ್ನೋದನ್ನು ಒಂದು ಅವರ ಹೃದಯವಂತಿಕೆಯಿಂದ ತೋರಿಸ್ತಾರೆ. ಅದೇ ನಮ್ಮನ್ನು ಸೆಳೀತದೆ ಇಲ್ಲಿ. ಹಾಗಾಗಿ ಎಷ್ಟು ಸ್ವಲ್ಪ ಪ್ರಯಾಣ ಕಷ್ಟ ಅಂತ ಅನಿಸಿದ್ರು ಕೂಡ ನಿಮ್ಮೆಲ್ಲರ ಪ್ರೀತಿ ಅನ್ನುವಂಥದ್ದು ಮತ್ತೆ ಎಳೀತದೆ. ರಾಯರ ಸನ್ನಿಧಾನದಲ್ಲಿ ಹೇಳಬೇಕು ಅಂತ ಅನಿಸುತ್ತೆ. ಅದರ ಜೊತೆಗೆ ನಮ್ಮ ಜಗನ್ನಾಥಾಚಾರ್ಯರು ಅವರ ಕರೆ ಇದೆ ಅಲ್ವಾ, ಅದು ಬಹಳ ಆಪ್ಯಾಯತೆ ಇರ್ತದೆ, ತುಂಬಿರುತ್ತದೆ ಅದರಲ್ಲಿ. ಅದರಿಂದ ಅವರು ಕರೆದಾಗ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ನಮಗೆ ಹನುಮಂತನಂತೆ ಈ ಕ್ಷೇತ್ರಕ್ಕೆ ಬಂದಾಗ ನಮಗೆ ಯಾವ ತೊಂದರೆಗಳಿಲ್ಲದಂತೆ ನಮಗೆ ನೋಡಿಕೊಳ್ಳುವವರು ಹೆಚ್ಚಿನಾಗಿ ನಮ್ಮ ವಸಂತಾಚಾರ್ಯ ಪೂಜಾರವರು ಅವರು ಬಹಳ ಸಹಕಾರವನ್ನು ಕೊಟ್ಟು ಆಗಿಂದಾಗಿ. ಮತ್ತೊಂದು ಅವರಲ್ಲಿರುವ ಒಳ್ಳೆ ಗುಣ ಅಂತಂದರೆ, ಒಬ್ಬರಲ್ಲಿ ಇರುವಂತಹ ಸಾಮಾನ್ಯವಾಗಿ ಮನುಷ್ಯನಿಗೆ ಬರೀ ದೋಷವೇ ಕಾಣಿಸ್ತಿರ್ತದೆ, ಅವರಿಗೆ ಗುಣ ಹೆಚ್ಚು ಕಾಣಿಸ್ತದೆ. ಸ್ವಾಮಿ ನಿಮ್ಮದು ಇಂಥ ಒಂದು ವಿಶೇಷವಾದ ಗುಣ ನಮ್ಗೆ ಬಹಳ ಖುಷಿಯಾಯಿತು ಅಂತ ಎದುರಿಗೆ ಹೇಳ್ತಾರೆ. ಅಂಥ ವ್ಯಕ್ತಿತ್ವ ಎಲ್ಲರದ್ದು ಕೂಡ ಹೀಗಿದೆ. ಅದರಿಂದ ಎಲ್ಲರಿಗೂ ಕೂಡ ಆ ಹರಿವಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳ್ತಾ, ನನ್ನ ಇಲ್ಲಿಯ ತನಕದ ಉಪನ್ಯಾಸದಲ್ಲಿ ಏನಾದರೂ ಒಳ್ಳೆಯ ವಿಷಯ ನಿಮ್ಮ ಮನಸ್ಸು ಮುಟ್ಟಿದರೆ ಅದೆಲ್ಲ